ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಒಂದು ಸರ್ಚ್ ಮಾಡೋದ್ರಿಂದ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ಒಂದು ಕಾರ್ಯಕ್ರಮನ ನೀವು ಕೇಳ್ಬೋದು. ಹಾಗೆ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಬರುತ್ತೆ. ಸೊ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ proud sponsor of Appu Radio, and Kulu Superfoods is the authorized merchant exporter of Nandini products to Australia and USA. So friends, ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸುತ್ತಿರುವುದು ಆಧ್ಯಾತ್ಮದ ಆಳವನ್ನು ಅರಿತು ವಚನ ತತ್ವದ ಅಮೂಲ್ಯ ಮೌಲ್ಯಗಳನ್ನು ಜನಮಾನಸದಲ್ಲಿ ಬಿತ್ತುತ್ತಿರುವ ವಿದ್ಯೆ, ವಿನಯ, ವೈರಾಗ್ಯದ ಸಮನ್ವಯ ರೂಪವಾಗಿರುವ ಲಕ್ಷಾಂತರ ಜನರ ಪ್ರೇರಣೆಯಾಗಿ ಬೆಳೆದಿರುವ ಮಹಾನೀಯರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ನದಿ ತೀರದ ಸುಕ್ಷೇತ್ರ ಗುಣಸಿ ಶ್ರೀ ವಿರಕ್ತ ಮಠದ 12ನೇ ಪೀಠಾಧಿಪತಿಗಳು ಶ್ರೀ ಅಲ್ಲಮ್ಮ ಪ್ರಭುಗಳ ತಪೋಕ್ಷೇತ್ರ ತೇರದಾಳದಲ್ಲಿ ಜನಿಸಿದ ಪೂಜ್ಯರು ತಂದೆ ಶ್ರೀ ಶಿವಲಿಂಗಯ್ಯ ಹಾಗೂ ಮಾತು ಶ್ರೀ ನೀಲಮ್ಮನವರು ನೀಡಿದ ಸಂಸ್ಕಾರದ ಫಲದಿಂದ ಬಾಲ್ಯದಲ್ಲಿಯೇ ಆಧ್ಯಾತ್ಮದತ್ತ ಮುಖ ಮಾಡಿದವರು. ದುರ್ಗುಣಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಎಂಬ ಮಹಾನ್ ಸಂದೇಶದ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತಿರುವವರು. ವಚನಗಳ ಅಮೃತವನ್ನು ಮನೆ ಮನೆಗೆ ತಲುಪಿಸುತ್ತಿರುವ ಪ್ರಬುದ್ಧ ವಾಗ್ಮಿಗಳು ನಮ್ಮ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು. ಸೊ ಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಅವರ ಜೀವನದ ಪಥ, ತತ್ವ ಮತ್ತು ಸಮಾಜ ಸೇವೆಯ ಕುರಿತಾಗಿ ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ, ಅವರ ಒಂದು ಅಮೃತದ ಮಾತುಗಳನ್ನು ಅವರ ಮೂಲಕನೇ ಆಲಿಸೋಣ. ಮೊದಲನೇದೇ ಸ್ವಾಮಿಯವರನ್ನ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಸುಸ್ವಾಗತಿಸೋಣ. ಸರ್ ನಮಸ್ಕಾರ ಸ್ವಾಮಿಗಳೇ. ಶರಣು ಶರಣಾರ್ಥಿ. ನೀವು ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಬಂದು ನೀವು ಒಂದು ಸಂದರ್ಶನ ಕೊಡ್ತಾ ಇರೋದು ಸೊ ನಮ್ಮ ಒಂದು ಹಾನರ್ ಅಂತಾನೆ ಹೇಳ್ಬೋದು ಸರ್. ನನಗೂ ಕೂಡ ಖುಷಿ ಆಯ್ತು ರೀ. ನಮಗೂ ಕೂಡ ಭಾಳ ಈ ಆಸ್ಟ್ರೇಲಿಯಾದಂಥ ಒಂದು ದೊಡ್ಡ ದೇಶದಲ್ಲಿ, ದೂರದ ದೇಶದಲ್ಲಿ ನೀವು ಕನ್ನಡ ಸಂಸ್ಕೃತಿಯ ಬಗ್ಗೆ ಇಟ್ಕೊಂಡಿರುವಂಥ ಕಾಳಜಿ, ಕಳಕಳಿ ನೋಡಿ ತುಂಬ ಖುಷಿ ಆಯಿತು. ಎಲ್ಲರಿಗೂ ಶರಣು ಶರಣಾರ್ಥಿ. ಸೊ ಸ್ವಾಮಿಯವರು ಈಗ ಮೊದಲನೇ ಬಾರಿ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಬಂದಿದ್ದಾರೆ. ಬಸವ ಜಯಂತಿ ಕಾರ್ಯಕ್ರಮನ ಕೂಡ ಇಲ್ಲಿ ಬಸವ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಸೊ ಸ್ವಾಮಿಯವರು ಇಲ್ಲಿ ಅವರ ಒಂದು ಪ್ರವಚನ ಹಾಗೆ ಅದರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬಂದಿದ್ದಾರೆ. ಸೊ ಸ್ವಾಮಿಗಳೇ, ಹೇಗೆ ಅನ್ನಿಸ್ತಾ ಇದೆ ನೀವೊಂದು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಬಂದಿರೋದು? ಇದು ನಿಜ ಹೇಳಬೇಕು ಅಂದರೆ ಆಸ್ಟ್ರೇಲಿಯಾಕ್ಕೆ ಬಂದಂಗೆ ಅನ್ನಿಸ್ತಾ ಇಲ್ಲರಿ. ನನಗೆ ಆ್ಯಕ್ಚುಲಿ ಎಲ್ಲ ಕಡೆನೂ ನಮ್ಮ ಕನ್ನಡಿಗರೇ ಇರೋದರಿಂದ, ವಿಶೇಷವಾಗಿ ನಮ್ಮ ಬಳಗದವರೇ ಇರೋದರಿಂದ, ಮತ್ತು ನಾನು ಬಂದಿರುವಂಥ ಸಮಯದ ಒಂದು ಹೆಂಗಿದೆ ಅಂದರೆ ಈಗ ಇಲ್ಲಿ ಭಾಳ ಚಳಿ ಕೂಡ ಇಲ್ಲ ಇಲ್ಲಿ. ಹೌದು, ಹೀಗಾಗಿ ನಾನು ಭಾರತದಲ್ಲಿನೇ ಇದ್ದೀನೇನೋ ಅಂತ ಅನಿಸ್ತಾ ಇದೆ. ಹೌದು, ಬಹಳ ಒಳ್ಳೆ ಟೈಮಲ್ಲಿ ಬಂದಿದ್ದೀರಾ. ಎಲ್ಲ ವೆದರು, ಯಾಕಂದ್ರೆ ನಮ್ಮ ಒಂದು ಚಳಿ ಒಂದು ಬಹಳ ಚಳಿ ಇರುತ್ತೆ ನಮ್ಮ ಚಳಿಗಾಲ. ಸೊ ಒಂಥರ ಖುಷಿ ಆಗ್ತಾ ಇದೆ. ಸೊ ಸ್ವಾಮಿಗಳು ಹೇಳ್ತಾ ಇದ್ರು ಅವ್ರಿಗೆ ಆಸ್ಟ್ರೇಲಿಯಾಗೆ ಬಂದಂಗೆ ಅನ್ನಿಸ್ತಾ ಇಲ್ಲ, ಒಂದು ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದಲ್ಲೇ ಒಂದು ಊರಿಗೆ ಬಂದಂಗೆ ಅನ್ನಿಸ್ತಾ ಇದೆ ನಿಮಗೆ ಎಲ್ಲ. ಸೊ ಸ್ವಾಮಿಗಳೇ, ನೀವು ಹಾಗೆ ಈ ಒಂದು ವಚನೋತ್ಸವ ಕಾರ್ಯಕ್ರಮದ ಈ ಒಂದು ಉದ್ದೇಶ, ಈ ಒಂದು ಪರಿಣಾಮದ ಬಗ್ಗೆ ಕೂಡ. ನಾವು ಎಲ್ಲ ಕಡೆಗೂ ವಚನೋತ್ಸವ ಕಾರ್ಯಕ್ರಮಗಳನ್ನು ಮಾಡುವಂತಹ ಉದ್ದೇಶ ಏನು ಅಂದರೆ, 12ನೇ ಶತಮಾನದ ಬಸವಾದಿ ಶಿವಶರಣರು ಬರೆದಿರುವಂತಹ ವಚನ ಸಾಹಿತ್ಯ ಏನಿದೆಯಲ್ಲ, ಒಂದು ಅದ್ಭುತವಾಗಿರುವಂಥ ಸಾಹಿತ್ಯ ಅದು. ಇಡೀ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟಿರುವಂತಹ ಒಂದು ಅಪರೂಪದ ಮತ್ತು ಅಪೂರ್ವ ಕಾಣಿಕೆ ಅಂದರೆ ವಚನ ಸಾಹಿತ್ಯ ಅದು. ಈಗ ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬಹಳ ಸ್ಪಷ್ಟವಾಗಿ ಒಂದು ಕಡೆ ಹೇಳ್ತಾರೆ, ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಇಡೀ ಜಗತ್ತಿನಲ್ಲಿ ಕೆಲವು ಭಾಷೆಗಳು ಉಳ್ಕೊಳ್ತಾವೆ, ಆ ಭಾಷೆಗಳಲ್ಲಿ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅಂತ ಹೇಳ್ತಾರೆ. ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತದೆ ಅಂದರೆ, ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದ ಕನ್ನಡ ಭಾಷೆ ಉಳ್ಕೊಳ್ತದೆ. ಸೊ ಹೀಗಾಗಿ ನಾವೆಲ್ಲರೂ ಕನ್ನಡದವರಾಗಿ ಕನ್ನಡ ಸಂಸ್ಕೃತಿಯನ್ನು ಗಗನದೆತ್ತರಕ್ಕೆ ಏರಿಸಿರುವಂತಹ ವಚನ ಸಾಹಿತ್ಯವನ್ನು ನಾವೆಲ್ಲ ಓದಬೇಕು. ಆ ಒಂದು ಥಾಟನ್ನು ಇಟ್ಕೊಂಡು, ಆ ಒಂದು ವಿಷಯವನ್ನು ಇಟ್ಕೊಂಡು ನಾವೆಲ್ಲ ಜನರಲ್ಲಿ
ವಚನ ತತ್ವಗಳ ಕುರಿತಾಗಿ ತಿಳುವಳಿಕೆಯನ್ನು ಮೂಡಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಬಹಳ ಕಡೆಗೆ ನಾವು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ನಗರಗಳಲ್ಲೆಲ್ಲ ಈ ವಚನೋತ್ಸವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ವಚನೋತ್ಸವ ಇದರ ಅರ್ಥ ಏನು ಅಂದರೆ ವಚನದ ಗ್ರಂಥಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡೋದು. ಓಕೆ. ಈಗ ಬೇರೆ ಬೇರೆ ಮೆರವಣಿಗೆಗಳು ನಡೀತಾ ಇವೆ. ಯೂಶ್ವಲಿ ಬೇರೆ ಬೇರೆ ಥರ ಮೆರವಣಿಗೆಗಳು ನಡೆಯುವಂತಹ ಒಂದು ಸಂದರ್ಭದಲ್ಲಿ ನಾವು ಜ್ಞಾನಕ್ಕೆ ಬಹಳ ಮಹತ್ವ ಕೊಡಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ ಮೂರಕ್ಕೂ ನಾವು ಬಹಳಷ್ಟು ಘನತೆಯ ಗೌರವಗಳನ್ನು ಕೊಡಬೇಕಾಗ್ತದೆ, ಬೆಲೆಯನ್ನು ಕೊಡಬೇಕಾಗ್ತದೆ. ಭಕ್ತಿ ಅಂತೂ ಎಲ್ಲರ ಹತ್ರ ಇದ್ದೇ ಇರ್ತದೆ. ಜ್ಞಾನದ ಕುರಿತಾಗಿ ನಾವು ಮಹತ್ವವನ್ನು ಸಾರಬೇಕು ಅಂತ ಹೇಳಿ ಬಹಳಷ್ಟು ಕಡೆಗಳಲ್ಲಿ ವಚನೋತ್ಸವ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ತದೆ, ಬೆಳಗಾವಿ ಜಿಲ್ಲೆಯಲ್ಲಿ ಸದಲಗ ಅಂತ ಒಂದು ಊರಿದೆ, ಚಿಕ್ಕೋಡಿ ಹತ್ರ. ಅದು ನಾನು 2013-14 ಸಂದರ್ಭದಲ್ಲಿ ವಚನೋತ್ಸವ ಮಾಡಬೇಕು ಅಂತ ಹೇಳಿ 770 ಜನರ ಶರಣೆಯರ ಮೇಲೆ ತಲೆಯ ಮೇಲೆ ವಚನ ಗ್ರಂಥಗಳನ್ನು ಕೊಡುವಂಥ ಸಂದರ್ಭ. ಅದು ಶ್ರಾವಣ ಮಾಸದ ಸಂದರ್ಭ. ದೊಡ್ಡ ದೊಡ್ಡ ಮಣಿತನದವರು, ಸಣ್ಣ ಮಣಿತನದವರು ಎಲ್ಲರೂ ಕಾಲಲ್ಲಿ ಚಪ್ಪಲಿಗಳನ್ನು ಹಾಕೊಳ್ಳಾರ್ದೇನೆ ತಲೆಯ ಮೇಲೆ ವಚನದ ಗ್ರಂಥಗಳನ್ನು ಹೊತ್ತುಕೊಂಡು ಮೆರವಣಿಗೆ ಮಾಡ್ತಾ ಇದ್ರು. ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವಂತಹ ಗದಗಿನ ಜಗದ್ಗುರುಗಳು, ಈಗಿನ ಗದಗಿನ ಜಗದ್ಗುರುಗಳು ಏನಿದಾರಲ್ಲ, ನಮಗೆಲ್ಲ ಅನ್ನ ಅರಿವು ಆಶ್ರಯವನ್ನು ನೀಡಿದಂಥ ಗುರುಗಳು, ಅವರಿಂದ ಆ ವಚನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು. ಒಂದು 10 ಜನ ಸ್ವಾಮೀಜಿಯವರು, 770 ಜನ ಶರಣೆಯರು. 770 ಯಾಕಂದರೆ ಅಮರ ಗಣಗಳಂತ ಆಗಿ ಹೋದರು. ಲಿಂಗಾಯತ ಧರ್ಮವನ್ನು, ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಿರುವಂಥವ್ರು ಅವರು. ಮನೆಗಿನೇ ಮಠ ಗಿಟ ಎಲ್ಲ ಬಿಟ್ಟು ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಹಾಗೆ ಅಡ್ಡಾಡಿದವರು ಅವರು. ಅವರ ಶುಭ ನೆನಹಿನಲ್ಲಿ 770 ಜನ ಶರಣೆಯರ ಮೇಲೆ ತಲೆ ಮೇಲೆ ಗ್ರಂಥಗಳನ್ನು ಗುರುಗಳು ಹೊರಿಸಿದರು. ಒಮ್ಮೆ ಜೋರಾಗಿ ಮಳೆ ಬಂತು. ಮಳೆ ಬಂತು, ಎಲ್ಲರೂ ಇನ್ನೇನು ಚದುರು ಹೋಗ್ತಾರೇನೋ, ಚಲ್ಲಾಪಿಲ್ಲಿಯಾಗಿ ಹೋಗ್ತಾರೇನೋ ಅಂತೇಳಿ ನಾವು ಜೀವ ಕೈಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ವಿ. ಆದರೆ ಭಕ್ತಿಯಿಂದ ಇರುವಂಥ ಜನ ಒಬ್ಬರೂ ಅಳಗಾಡಲಿಲ್ಲ, ತೋರಿಸ್ಕೊಂಡ್ರು. ಗುರುಗಳು ಕೂಡ ಬರ್ತಾ ಇದ್ರು. 10 ಜನ ಗುರುಗಳು ನಮ್ಮ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲೇ ಶುಭಾರಂಭಗೊಂಡಿತು. ಜೋರಾಗಿ ಮಳೆ ಬರ್ತಾ ಇದೆ. 10 ಜನ ಸ್ವಾಮಿಗಳು, ಸಾವಿರಾರು ಜನ ತಲೆ ಮೇಲೆ ಗ್ರಂಥಗಳನ್ನು ಹೊತ್ತುಕೊಂಡು ಜೋರಾಗಿ ಮಳೆ ಬಂದ್ರು ಯಾರೂ ಚದುರಲಿಲ್ಲ. ಒಂದು ಭಯ ಅನ್ನೋಕ್ಕಿಂತ ಹೆಚ್ಚಾಗಿ ಭಕ್ತಿ ಜಾಸ್ತಿ. ಭಕ್ತಿ. ಸೊ ಅದನ್ನು ಫರ್ಗೆಟಬಲ್ ಡೇ ಅದು. ಸೊ ಹೌದು, ಈ ವಚನಗಳನ್ನು ಜನಗಳಿಗೆ ಇದನ್ನೆಲ್ಲ ಮಾಡೋದ್ರಿಂದ ಒಂದು ಒಳ್ಳೆಯ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಮಹಾ ಉದ್ದೇಶ ಆ್ಯಕ್ಚುಲಿ. ಸೊ ನಾವು ಸ್ವಾಮಿಯವರ ಒಂದು ಕಿರುಪರಿಚಯ ಮಾಡಿಕೊಟ್ಟಾಯಿತು. ಬನ್ನಿ ಸ್ವಾಮಿಯವರ ಮೂಲಕನೇ ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ, ಒಂದು ಹಿನ್ನೆಲೆಯ ಬಗ್ಗೆ ಕೂಡ ಹೇಳಿ ಸ್ವಾಮಿಯವರು. ಏನಿಲ್ಲ, ನನ್ನ ಬಗ್ಗೆ ಎಲ್ಲ ನೀವೇ ಹೇಳಿಬಿಟ್ರೆ, ಇನ್ನೇನು ಹೇಳೋದೇನಿಲ್ಲ. ಅಲ್ಲಿ ನಮ್ಮದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಗುಣಸಿ ಅಂತ ಒಂದು ಊರು. ನಮ್ಮ ಊರಿನ ಬಗ್ಗೆ ಭಾಳ ಅಭಿಮಾನದಿಂದ ಹೇಳಬೇಕು. ಯಾಕಂದರೆ ಕೃಷ್ಣಾ ನದಿ ತಟಾಕದಲ್ಲಿರುವಂಥ, ಕೃಷ್ಣಾ ನದಿ ದಂಡೆಯ ಮೇಲಿರುವಂತಹ, ನದಿ ಪಾತ್ರದೊಳಗಿರುವಂತಹ ಒಂದು ಗ್ರಾಮ. ಅದು ಸುಮಾರು 9,000 ಜನಸಂಖ್ಯೆ ಇರುವಂತಹ ಒಂದು ಗ್ರಾಮ. ಬಹಳ ಅಂದರೆ ಬಹಳ ಸುಸಂಸ್ಕೃತ ಗ್ರಾಮ. ನಮ್ಮ ಊರಿನ ಭಕ್ತರೆಲ್ಲ ಎಷ್ಟು ಭಕ್ತಿಯಿಂದ ನಡ್ಕೊಳ್ತಾರಂದರೆ, ಒಂದು ದಿನದಲ್ಲಿ ನಾವು 10 ಸಲ ಅವರಿಗೆ ಸಿಕ್ಕಿವಿ ಅಂತ ಇಟ್ಕೊಳ್ರಿ, 10 ಸಲ ನಮಸ್ಕಾರ ಮಾಡ್ತಾರೆ ಅವರು. ಅಷ್ಟು ಶ್ರದ್ಧಾ ಭಕ್ತಿ ಊರು. ಒಂದು ರೆಸ್ಪೆಕ್ಟ್ಫುಲ್ ಆಗಿ ಗುರುಗಳಿಗೆ ಗೌರವ ಕೊಡಬೇಕು. ಮುಂಜಾನೆ ನಾನು ಆಗಲೇ ನಮಸ್ಕಾರ ಮಾಡಿದ್ದೀನಿ, ನನಗೆ 12 ಗಂಟೆಗೆ ಮತ್ತೆ ಸಿಕ್ಕರು, ಅವ್ರಿಗೆ ನಮಸ್ಕಾರ ಮಾಡೋ ಜರೂರತ್ ಇಲ್ಲ ಅಂತ ತಿಳ್ಕೊಳ್ಳಲ್ಲ ಅವರು. 10 ಸಲ ಸಿಕ್ಕರೂ 10 ಸಲ ನಮಸ್ಕಾರ ಮಾಡ್ತಾರೆ. ಬರುವಾಗ ನಮಸ್ಕಾರ, ಸಂಸ್ಕಾರ. ಸೊ ನಮ್ಮದು ಮಠ ಅಲ್ಲಿ ವಿರಕ್ತ ಮಠ ಅಂತ. ಈಗ ನಾನು 12ನೇ ಅಲ್ಲಿ ಪೀಠಾಧಿಪತಿಗಳು. ನಮ್ಮ ಗುರುಗಳು ಒಬ್ಬರು ಇದ್ದಾರೆ ರೀ, ಶಂಕರ ಸ್ವಾಮಿಗಳು ಅಂತ. ಅವರು ಲಿಂಗ ಪೂಜಾ ನಿಷ್ಠರು. ಅವ್ರಿಗೂ ಈಗ 79-80 ವರ್ಷ ವಯಸ್ಸು. ಅವರು ಗುರುಗಳು ಅಂದರೆ ನಮ್ಮ ಗುರುಗಳು ಅವರು ಮುರುಘೇಂದ್ರ ಮಹಾಸ್ವಾಮಿಗಳು ಅಂತೇಳಿ. ಅವ್ರಿಗೆ ಭಾಳ ಅದ್ಭುತವಾದ ಜ್ಞಾನ ಇತ್ತು. ಹಿಂದೆ ಆಗಿದ್ದು, ಈಗ ಆಗ್ತಾ ಇರೋದು, ಮುಂದೆ ಆಗುವಂಥದ್ದು ಎಲ್ಲವನ್ನೂ ಹೇಳೋರು ಅವರು. ಈಗ ನಡೀತಾ ಹೋಗ್ತಿರ್ಬೇಕಾದ್ರೆ ನೆಲದೊಳಗಿನ ನೀರು ಕಾಣೋದಂತ ಅವ್ರಿಗೆ. ಅಂಥ ಒಬ್ಬ ತ್ರಿಕಾಲ ಜ್ಞಾನಿಗಳು, ಭಕ್ತ ಪ್ರೇಮಿಗಳು ಅಂತೀವಿ ನಾವು. ಆ ಗುರುಗಳ ಬಗ್ಗೆ ಹೇಳೋದೇನು ಅಂದರೆ, ಅವರು ಯಾರಾದರೂ ಭಕ್ತರು ಬೆಳ್ಳಿ ಬಂಗಾರವನ್ನು ಕೊಟ್ಟರೆ ತೊಗೊಳ್ತಾ ಇರಲಿಲ್ಲ. ಅದೇ ಊರಿನ ಹಿರಿಯರ ಕೈಗೆ ಕೊಟ್ಟು ಬಂದ್ಬಿಡೋರು. ನೀವು ಇಲ್ಲಿ ಬಡವ್ರು ಯಾರಾದರೂ ಇದ್ದರೆ ಕೊಡ್ರಪ್ಪ ಅಂತ. ಸೊ ಹಿಂಗಾಗಿ ಅಂಥ ದೊಡ್ಡ ಗುರುಗಳವರು. ಅವರು ಮತ್ತು ನಾಗನೂರು ರುದ್ರಾಕ್ಷಿ ಮಠದ ಕಾಯಕ ಯೋಗಿ ಮಹಾಪ್ರಸಾದಿ ಶಿವಬಸವ ಸ್ವಾಮಿಗಳಂತ ಒಬ್ಬರು ಸ್ವಾಮಿಗಳು ಬೆಳಗಾವಿಯಲ್ಲಿ. ಈಗೇನು ನಮ್ಮ ಗದಗಿನ ಜಗದ್ಗುರುಗಳಿದಾರಲ್ಲ, ಅವರು ಮೊದಲಿಗೆ ಆ ಮಠದಲ್ಲಿ ಇದ್ದರು. ನಾವು ಎಲ್ಲ ಅದೇ ಮಠದಲ್ಲಿ ಓದಿದಂಥವ್ರು.
ಆ ಗುರುಗಳು ಮತ್ತು ನಮ್ಮ ಗುರುಗಳು ಅಂದರೆ ಮುರುಘೇಂದ್ರ ಶಿವಯೋಗಿಗಳೇನಿದ್ರಲ್ಲ, ಪರಮ ಪೂಜ್ಯ ಮುರುಘೇಂದ್ರ ಸ್ವಾಮಿಗಳವರು ಮತ್ತು ಶತಾಯುಷಿಗಳಾಗಿರುವಂಥ ಶಿವಬಸವ ಸ್ವಾಮಿಗಳು ಅಂತರಂಗದ ಗೆಳೆಯರು. ಅವರು 1932ರಲ್ಲಿ ಒಂದು ಪ್ರಸಾದ ನಿಲಯ ಕಟ್ಟಿದರು. ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ. ಅವ್ರ ಜೊತೆಗೆ ಕೈ ಜೋಡಿಸಿದಂಥವ್ರು ನಮ್ಮ ಶಿವಗುಣಶಿವ ಮುರುಘೇಂದ್ರ ಸ್ವಾಮಿಗಳು. ಅವ್ರ ಪ್ರಭಾವ ಭಾಳ ಇತ್ತು. ಆ ಮಟ್ಟದ ಸೇವಕನಾಗಿ ಕೆಲಸ ಮಾಡುವಂಥ ಒಂದು ಭಾಗ್ಯ ಬಂದಿದ್ದು ಒಂದು ಪೂರ್ವ ಜನ್ಮದ ಸುಕೃತ ಅಂತಲೇ ನಾನು ಭಾವಿಸ್ಕೊಳ್ತೇನೆ. ಪುಣ್ಯ ಅಂತಲೇ ಹೇಳ್ಬೋದು. ಹಾಂ, ತುಂಬ ಚೆನ್ನಾಗಿ ಎಲ್ಲ ಹೇಳಿದ್ರಿ ಗುರುಗಳೇ ಅದರ ಸ್ವಾಮಿಗಳೇ ಅದರ ಬಗ್ಗೆ. ಸೊ ಹಾಗೆ ನಿಮಗೆ ಈ ಒಂದು ಬಾಲ್ಯದಲ್ಲಿ ಹೇಗೆ ಒಂದು ಈ ಆಧ್ಯಾತ್ಮದ ಪ್ರೇರಣೆ ಎಲ್ಲ ನಿಮಗೆ ಹೇಗೆ ಬಂತು ಸ್ವಾಮಿಗಳು? ನಾನು ಹುಟ್ಟಿದ್ದು ತೇರದಾಳ ಅಂತ ಒಂದು ಊರಿದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ತೇರದಾಳ ಅಂತ ಒಂದು ಊರು. ಅದು ಅಲ್ಲಮ ಪ್ರಭುದೇವರು ತಪಸ್ಸನ್ನು ಮಾಡಿರುವಂಥ ಒಂದು ಕ್ಷೇತ್ರ, ತಪೋಕ್ಷೇತ್ರ ಅದು. ಆ ಒಂದು ಅಲ್ಲಮ ಪ್ರಭುದೇವರ ಅಲ್ಲಿ ದೇವಸ್ಥಾನ ಇರೋದರಿಂದ, ಮಂದಿರ ಇರೋದರಿಂದ ಸಹಜವಾಗಿಯೇ ಆಧ್ಯಾತ್ಮದ ಕಡೆಗೆ ನಮ್ಮ ಒಲವು ಪ್ರತಿ ಸೋಮವಾರ ಅಲ್ಲಿ ಹೋಗೋದು, ಮಂದಿರಕ್ಕೆ ಹೋಗೋದು, ದರ್ಶನ ತಗೊಳ್ಳೋದು. ನಾವು ಚಿಕ್ಕವನಿದ್ದಾಗ ತಾಯಿ ಜೊತೆಗೆ ಹೋಗೋದು, ನಮ್ಮ ತಂದೆಯವ್ರ ಜೊತೆಗೆ ಹೋಗೋದು, ನಮ್ಮ ಸಹೋದರರ ಜೊತೆಗೆ ಹೋಗೋದು, ಸಹೋದರಿ ಎಲ್ಲರ ಜೊತೆಗೂ ನಾವು ಹೋಗ್ತಿದ್ದೀವಲ್ಲ. ನಿರಂತರ ಅಲ್ಲಿ ಹೋಗಿ ಯಾರು ಇವರು ಅಲ್ಲಮ ಪ್ರಭುದೇವರು, ಈಗ ನೀವು ನಮ್ಮ ಅಲ್ಲಮ ಪ್ರಭುದೇವ ನಮ್ಮ ತೇರದಾಳಕ್ಕೆ ನೀವು ಬಂದುಬಿಟ್ರಿ ಅಂದರೆ ಎಲ್ಲರಿಗೂ ಅಲ್ಲಿ ಪರಪ್ಪ, ಪ್ರಭು, ಪರಯ್ಯ ಇಂಥದ್ದೇ ಹೆಸರಲ್ಲಿ ಅವ್ರ ಹೆಸರನ್ನೇ ಕರೆಯೋದು. ಅಲ್ಲಮ ಪ್ರಭುದೇವರು ಅಂದರೆ ಇದು ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರು ಅಲ್ಲಿ ಬಂದು ಹೋಗಿರುವಂಥ ಒಂದು ಪ್ರತೀತಿ ಇದು. ಏನೀಗ ಬಸವಣ್ಣವರು ಶೂನ್ಯ ಪೀಠ ಕಟ್ಟಿದ್ರು, ಆ ಶೂನ್ಯ ಪೀಠದ ಅಧ್ಯಕ್ಷರೇನಾಗಿದ್ರಲ್ಲ ಅದೇ ಗುರುಗಳು ಅಲ್ಲಿ ಬಂದು ತಪಸ್ಸನ್ನು ಮಾಡಿದರು ಅನ್ನುವಂಥ ಒಂದು ಇತಿಹಾಸ. ಸೊ ಅಲ್ಲಿ ಮೇಲಿಂದ ಮೇಲೆ ಹೋಗೋದ್ರಿಂದ ಸಹಜವಾಗಿಯೇ ಆಧ್ಯಾತ್ಮದ ಕಡೆಗೆ ಒಂದು ತುಡಿತಾ ಇತ್ತು. ಬೆಳೆದಿರೋ ವಾತಾವರಣನೇ ಆ ಥರ ಇತ್ತು. ಹೌದೌದು. ಇನ್ನು ಭಾಳ ಸಣ್ಣವ್ರಿಗೆ ನಾವು ಅದರ ಬಗ್ಗೆ ಆಧ್ಯಾತ್ಮದ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಹೋಗೋದು, ಅಲ್ಲಮ ಪ್ರಭುದೇವ್ರ ಬಗ್ಗೆ ನಿರಂತರ ಹೇಳೋದು, ಅಲ್ಲಿ ಅಲ್ಲಮ ಪ್ರಭುದೇವರು ಎಷ್ಟು ಭಕ್ತಿಯಿಂದ ನೋಡ್ಕೊಳ್ತಾರೆ ಅಂದರೆ ಆ ಮಂದಿರದಿಂದ ಹೋಗಿ ಉಸುಕನ್ನು ಅಲ್ಲಿ ಉಸುಕು ಹಾಕಿರ್ತಾರೆ, ಅಂತೀವಲ್ಲ ಅದು ಹಾಕಿರ್ತಾರೆ. ಅದನ್ನು ತೆಗೆದುಕೊಂಡು ಮನೆಗೆ ಬಂದರೆ ಹಾವು ಚೇಳುಗಳು ಕೂಡ ಬರಲ್ಲ ಅಂತ ಒಂದು ನಂಬಿಕೆ ಎಲ್ಲಿ ತೇರದಾಳದಲ್ಲಿ. ಸೊ ಅದೇ ಊರಿನಲ್ಲಿ ಅದೇ ಒಂದು ವಾತಾವರಣ ನಮಗೊಂದು ಅಂಥದ್ದೊಂದು ಸಂಸ್ಕಾರ ಕೊಟ್ಟಿತ್ತು ಅಂತ ಹೇಳ್ಬೋದು. ಅಲ್ಲಿಂದ ಅದು ನೇರವಾಗಿ ನಾವು ಶಿವಯೋಗ ಮಂದಿರಕ್ಕೆ ಅಧ್ಯಯನ ಮಾಡೋಕ್ಕೆ ಹೋದ್ವಿ. ಶಿವಯೋಗ ಮಂದಿರ ಅಂದರೆ ನಮ್ಮ ನಾಡಿನ ಅತ್ಯಂತ ಅದ್ಭುತವಾಗಿರುವಂಥ ಕೆಲಸ ಮಾಡಿರುವಂತಹ ಯುಗ ಪುರುಷ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು, ನಮಗೆಲ್ಲ ಪರಮಾರಾಧ್ಯ ಗುರುಗಳವರು, ಅವರು ಸ್ಥಾಪನೆ ಮಾಡಿರುವಂಥ ಒಂದು ಸಂಸ್ಥೆ ಅದು. 1909ರಲ್ಲಿ ಶುರು, ಅವಾಗಲೇ ಒಂದು ಶಿವಯೋಗ ಮಂದಿರ. ಹೌದು. ಹಾಂ, ಅಲ್ಲಿ ಸುಮಾರು ಎಲ್ಲ ಸ್ವಾಮಿಗಳಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಸೆಂಟರ್ ಅದು. ನಾನು ಹೇಳೋದು 1909ರಲ್ಲಿ. ಅದೇ ಹಾನಗಲ್ಲ ಕುಮಾರಸ್ವಾಮಿಗಳವರು 1904ರಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಪ್ರಾರಂಭ ಮಾಡಿದರು. ಅದರ ಮೂಲಕ ಏನು ಮಾಡಿದರು, ನಾನು ಹೇಳೋದು 1904. ಇದು ತುಂಬ ದೊಡ್ಡ ಇತಿಹಾಸ ಇದು. ಅದಕ್ಕೇ ಹರಡೇಕರ್ ಮಂಜಪ್ಪನವರಂಥ ದೊಡ್ಡ ವ್ಯಕ್ತಿಗಳು ಕೂಡ ಹಾನಗಲ್ ಕುಮಾರಸ್ವಾಮಿಗಳ ಬಗ್ಗೆ ಭಾಳ ಶ್ರದ್ಧೆ ಇಟ್ಕೊಂಡಿದ್ದರು. ಯಾಕಂದರೆ ಅವಾಗಿನ್ನೂ ಹಿಂದೂ ಮಹಾಸಭಾ ಕೂಡ ಪ್ರಾರಂಭಗೊಂಡಿರಲಿಲ್ಲ. ಅದಕ್ಕಿಂತ ಪೂರ್ವದಲ್ಲೇ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದ್ದಾರೆ ಇವರು ಗುರುಗಳು. ಅಲ್ಲಿಂದ ಇವರು ಶಿವಯೋಗ ಮಂದಿರ ಅಂತ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿ ಒಂದು ಅದ್ಭುತವಾದ ಸಂಸ್ಥೆ ಅದು. ಮಲಪ್ರಭಾ ನದಿ ತಟಾಕದಲ್ಲಿ ಬದಾಮಿ ತಾಲೂಕಿನಲ್ಲಿ ಇದೆ. ಅದು ಬಹಳ ಫೇಮಸ್. ಅಲ್ಲಿ ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಇವನ್ನೆಲ್ಲ ನೀವು ನೋಡ್ಬೋದು. ಅಲ್ಲಿ ನಾನು ಶಿಕ್ಷಣ ತಗೊಂಡಿದ್ದೆ. ಹೌದು. ಸೊ ಈ ಒಂದು ಶಿವಯೋಗ ಮಂದಿರ ಇದೆಯಲ್ಲ, ಅದು ಒಂದು ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಇದರ ಒಂದು ಸದಾಚಾರ, ಸವಿಚಾರದ ಬಗ್ಗೆ ಎಲ್ಲ ಬಹಳಷ್ಟು ಜನರಿಗೆ ಅದರ ಬಗ್ಗೆ ಎಲ್ಲ ಹೇಳ್ಕೊಡುತ್ತೆ ಆ ಒಂದು ಶಿವಯೋಗ ಮಂದಿರ. ಬಹಳ ಚೆನ್ನಾಗಿ ಎಲ್ಲ ಹೇಳಿದ್ರಿ. ಸೊ ಹಾಗೆ ನೀವು ಒಂದು ಸುಕ್ಷೇತ್ರ, ಈ ಒಂದು ಶೇಗುಣಸಿ ಶ್ರೀ ವಿರಕ್ತ ಮಠದ 12ನೇ ಪೀಠಾಧಿಪತಿಗಳು ಕೂಡ ಸ್ವಾಮಿಗಳೇ. ಸೊ ಈ ಒಂದು ಮಠದ ಬಗ್ಗೆನೂ ಕೂಡ ಹೇಳಿ. ಅದು ನಮ್ಮದು 12ನೇ ಶತಮಾನದ ಬಸವಾದಿ ಶರಣರ ಪರಂಪರೆ ಬಳಿ ಹಿಡಿದು ಬಂದಿರುವಂಥ ಮಠ ಅದು. ಅಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಇದ್ದುಕೊಂಡು ಜನರಲ್ಲಿ ಆಧ್ಯಾತ್ಮಿಕತೆಯನ್ನು ಉದ್ದೀಪನಗೊಳಿಸ್ತಾ ಬಂದಿರುವಂಥ ಮಠ. ಈ ಲಿಂಗಾಯತ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟು ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ ಯಾವುದನ್ನು ನೋಡದೆ ಎಲ್ಲ ಜನರನ್ನ ಎಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ನೀಡ್ತಾ ಎಲ್ಲರಿಗೂ ಸಂಸ್ಕಾರವನ್ನು ಕೊಡ್ತಾ ಬಂದಿರುವಂಥ ಒಂದು ಮಠ. ಅಲ್ಲಿ ಸುಮಾರು ಜನ ಈಗ ಮೊದಲಿನಿಂದ ಗುರುಗಳು ಬಂದಿದ್ದಾರೆ. ಅಲ್ಲಿ ಅತನಿ ಶಿವೆಗಳಿಂದ ನಮ್ಮ ಗುರುಗಳು ಅಂದರೆ ಮುರುಘೇಂದ್ರ ಸ್ವಾಮಿಗಳಂತ ಹೇಳಿದ್ನಲ್ಲ, ಅವರು ಅತನಿ ಶಿವೆಗಳಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಎಲ್ಲ ಕಡೆಗೂ ಅಡ್ಡಾಡಿ ಸಮಾಜ ಸುಧಾರಣೆಯನ್ನು ಮಾಡಿದಂಥ ಗುರುಗಳು. ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆಗೂ ಅಡ್ಡಾಡೋರು.
ಹೌದು ಯಾಕಂದ್ರೆ ಅವ್ರಿಗೆ ತ್ರಿಕಾಲ ಜ್ಞಾನ ಇತ್ತಲ್ರಿ, ನೋಡಿದ ತಕ್ಷಣ ಹೇಳೋರೆಲ್ಲಾನು. ಹೌದು. ಹೀಗಾಗಿ ಜನ ಎಲ್ಲರೂ ಕರೆಸೋರು ಅವರನ್ನ, ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋರು. ಹೌದು. ಎಲ್ಲರಿಗೂ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಅವರು ನೀಡಿದರು ಒಂದು ಆ ಮಠದಲ್ಲಿ. ಅದನ್ನ ನೀವು ಒಂದು 12ನೇ ಪೀಠಾಧಿಪತಿಯಾಗಿ ನೀವು ನಾವೊಬ್ರು ಸೇವಕರು ಅಷ್ಟೇ. ಪೀಠಾಧಿಪತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಠಾಧಿಪತಿಗಳಾದಂಥವ್ರು ಅದನ್ನ ಇಟ್ಕೊಳ್ಬೇಕು. ನಾವು ಸೇವಕರು ಅನ್ನೋ ಭಾವ ಇರಬೇಕು. ಇದನ್ನ ಹಾನಗಲ್ ಕುಮಾರಸ್ವಾಮಿಗಳು ಹೇಳೋರು. ಬಸವಣ್ಣ ಹೇಳ್ತಿದ್ರಲ್ಲ, ವಿಶ್ವಗುರು ಬಸವಣ್ಣನವ್ರು ಏನಂತಿದ್ರು ಅಂದರೆ, ಬ್ರಹ್ಮ ಪದವಿ ಬೇಡ, ವಿಷ್ಣು ಪದವಿ ಬೇಡ, ರುದ್ರ ಪದವಿ ಬೇಡ, ಯಾವ ಪದವಿನೂ ಬೇಡ, ನಿಮ್ಮ ಶರಣರ ಪಾದವನ್ನು ಅರಿದಿಪ್ಪ ಮಹಾಪದವಿಯ ಕರುಣಿಸು ಕೂಡಲ ಸಂಗಮ ದೇವ ಅಂತ, ನಿಮ್ಮ ಶರಣರನ್ನು ಅರಿಯುವಂಥ ಸೇವಕ ಅನ್ನುವಂಥ ಪದವಿಯನ್ನು ನನಗೆ ಕೊಡ್ರಿ ಅಂತ. ಅದೇ ತತ್ವಗಳನ್ನು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಂಥ ಗುರುಗಳು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗೆ ಅವರು ಅಡ್ಡಾಡಿ ಸಂಸ್ಕೃತಿಯನ್ನು ಕಟ್ಟಿದರು. ಆಮೇಲೆ ಬಂದಿರುವಂಥ ಎಲ್ಲ ಗುರುಗಳು ಅತನಿ ಶಿವಯೋಗಿಗಳಾಗಿರ್ಬೋದು, ಪೋಗು ಹಳಕಟ್ಟಿಯವರಾಗಿರ್ಬೋದು, ಇಂಥವರೆಲ್ಲ ದೊಡ್ಡ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅಂಥದ್ರಲ್ಲಿ ಹಾನಗಲ್ಲು ಕುಮಾರಸ್ವಾಮಿಗಳದ್ದು ಮುಖ್ಯ ಘಟ್ಟ. ಯಾಕಂದರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿ, ಶಿವಯೋಗ ಮಂದಿರ ಸಂಸ್ಥೆಯನ್ನು ಕಟ್ಟಿ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭಗೊಳ್ಳುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂಥವ್ರು. ನೀವು ಕರ್ನಾಟಕಕ್ಕೆ ಬಂದ್ರಿ ಅಂದರೆ ಅಲ್ಲಿ ಪುಟ್ಟರಾಜ ಕವಿ ಗವಾಯಿಗಳವ್ರ ಹೆಸರನ್ನು ತಾವು ಕೇಳಿರ್ಬೋದು. ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಗುರುಗಳು ಅವರು. ಪಂಚಾಕ್ಷರಿ ಗವಾಯಿಗಳಂತ ಅವರು ಒಬ್ಬರು ಗುರುಗಳು. ಅವರಿಬ್ಬರಿಗೂ ಸಂಸ್ಕಾರವನ್ನು ಕೊಟ್ಟು ಅಂಧ ಅನಾಥ ಮಕ್ಕಳಿಗೂ ಕೂಡ ಅವಕಾಶ ಮಾಡಿಕೊಟ್ಟವರು. ಅವರು ಹೇಳ್ತಿದ್ರು, ಸ್ವಾಮಿಗಳಂದರೆ ಮಠದ ಒಡೆಯರಲ್ಲ, ಆ ಗುರುಗಳು ಹೇಳೋರು. ಸ್ವಾಮಿಗಳು ಅಂದರೆ ಮಠದ ಪೀಠಾಧಿಪತಿ ಅಂದರೆ ಸೇವಕರು ಅಂತ ತಿಳ್ಕೊಬೇಕು. ನೀನೇ ಗುರು ಅಂತ ತಿಳ್ಕೊಂಡು ನಿನ್ನ ಯಜಮಾನಿಕೆ ಅಲ್ಲ ಅದು ಸ್ವಾಮಿ ಅಂದ್ರೆ, ಸೇವಕ ಅಂತ ತಿಳ್ಕೊಂಡು ಕೆಲಸ ಮಾಡು ಅಂತ ಹೇಳಿ ಒಂದು ಹೈರಾರ್ಕಿನ ನೋಡದೆ ನೀವು ಒಬ್ಬ ಸೇವಕ ಅಂತ ನಾವು ಒಂದು ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಂಡು ಸೇವಾ ಮಾಡೋದು. ನಿಮ್ಮ ಒಂದು ಗ್ರೌಂಡೆಡ್ನೆಸ್, ನಿಮ್ಮ ಒಂದು ಹಂಬಲ್ನೆಸ್ ಅಂತಾನೆ ಹೇಳ್ಬೋದು ಸ್ವಾಮಿಗಳೇ. ಆಕ್ಚುಲಿ ನೀವು ಒಂದು ಪೀಠಾಧಿಪತಿಗಳಾಗಿ ಈ ಒಂದು ಮಾತುಗಳನ್ನು ಎಲ್ಲರೂ ಹಂಗೆ ಅನ್ಕೋಬೇಕ್ರಿ. ಪೀಠಾಧಿಪತಿ ಅಂದ್ರೆ ಸಮಾನತೆ, ಒಡೆಯ ಅಂತ ತಿಳ್ಕೋಬಾರ್ದು. ಹೌದು, ಸಮಾನ ಸೇವಕ ಅಂತಾನೆ ತಿಳ್ಕೋಬಾರ್ದು. ಬಹಳ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ನಿಮ್ಮ ಒಂದು ಗುರುಗಳಾದ ತೋಂಟಾದ ಸಿದ್ದರಾಮ ಮಹಾಸ್ವಾಮಿಗಳ ಗರಡಿಯಲ್ಲಿ ನೀವು ಬೆಳೆದಿದ್ದೀರಾ. ಅವರಿಂದ ನೀವು ಹೇಗೆ ಒಂದು ಸ್ಫೂರ್ತಿಯನ್ನು ನಾವು ಶಿವಯೋಗ ಮಂದಿರದೊಳಗೆ ಓದುತ್ತಿರುವಂಥ ಸಂದರ್ಭದಲ್ಲಿ ಆ ಶಿವಯೋಗ ಮಂದಿರದ ನೇತೃತ್ವ ವಹಿಸಿಕೊಂಡವರು ಗುರುಗಳ್ರಿ ಅವರು. ಹೌದು. ಯಾರು ನಮ್ಮ ಗದಗಿನ ಜಗದ್ಗುರುಗಳವರು. ಹೌದು. ಅಲ್ಲಿ ಶಿವಯೋಗ ಮಂದಿರದಲ್ಲಿ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವರಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಹೌದು. ನಮ್ಮನ್ನೆಲ್ಲ ಅವ್ರು ನೋಡಿದ್ರು. ಆಮೇಲೆ ಯೋಗ ಅವ್ರ ಮಠದಲ್ಲಿ ಎದ್ಕೊಂಡು ಓದುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರು ಗುರುಗಳು. ಅಂದರೆ ನಾಗನೂರು ರುದ್ರಾಕ್ಷಿ ಮಠದಲ್ಲಿ ಅಲ್ಲಿ ಇದ್ದುಕೊಂಡು ಓದುವಂಥ ಅವಕಾಶವನ್ನು ಕೊಟ್ಟರು. ಎಲ್ಲ ರೀತಿ ಸಂಸ್ಕೃತಿ ಸಂಸ್ಕಾರವನ್ನು ಅವ್ರು ನಮಗೆ ಕೊಟ್ಟರು. ಅವರು ನಾವು ನೋಡಿದ ಹಾಗೆ ಸುಮಾರು ಅವ್ರ ಗರಡಿ ಒಳಗೆ ಎದ್ಕೊಂಡು ಒಂದು 25 ವರ್ಷ ಆಗ್ತಾ ಬಂತು. ಭಾಳ ಅಂದರೆ ಭಾಳ ನಮ್ಮನ್ನೆಲ್ಲ ರೀತಿಯಿಂದ ನಮ್ಮ ತಾಯಿ ತಂದೆಯನ್ನು ನಾವು ಬಿಟ್ಟು ಬಂದಿರ್ತೀವಿ. ನಾವು ಸಣ್ಣವರಿದ್ದಾಗಲೇ ತಾಯಿ ತಂದೆಯನ್ನು ಬಿಟ್ಟು ಶಿವಯೋಗ ಮಂದಿರದಲ್ಲಿ ಹೋಗಿ, ನಾವು 10ನೇ ವಯಸ್ಸಿನಲ್ಲಿ ಶಿವಯೋಗ ಮಂದಿರಕ್ಕೆ ಬಹಳ ಚಿಕ್ಕ ವಯಸ್ಸು ಕೂಡ. ಅಲ್ಲಿಂದನೂ ಇಲ್ಲಿವರೆಗೂ ನಮಗೆ ಎಲ್ಲ ರೀತಿಯ ಸಂಸ್ಕೃತಿ ಸಂಸ್ಕಾರವನ್ನು ಕೊಟ್ಟವ್ರ ಗುರುಗಳು. ಯಾವುದೇ ಕೊರತೆ ಆಗಲಾರ್ದಂತೆ ನೋಡಿದಂಥವ್ರ ಗುರುಗಳು. ಶಿಕ್ಷಣವನ್ನು ಕೊಟ್ಟರು. ಅಲ್ಲೇ ಇದ್ಕೊಂಡು ನಾನು PU ಇಂದ PhD ವರೆಗೂ ಅವ್ರ ಮಠದಲ್ಲೇ ಎಲ್ಲ ರೀತಿ ಮಾರ್ಗದರ್ಶನ ಮಾಡಿದವರು. ಇವತ್ತು ಟಿಲ್ ನಾವು ಅವ್ರು ನಮ್ಮನ್ನ ಒಬ್ಬ ತಾಯಿಯಾಗಿ ಗುರುತಾಯಿಯಾಗಿ ನಮ್ಮೆಲ್ಲ ಮುನ್ನಡೆಸ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಅವ್ರದ್ದು ನಾಗನೂರು ಮಠದಲ್ಲಿ ನೀವು ಹೋದ್ರೆ ಒಂದು ಲೈಬ್ರರಿ ಮಾಡ್ಯಾರ್ರಿ ಗುರುಗಳು. ಲಿಂಗಾಯತ ಕೇಂದ್ರ ಸಂಶೋಧನಾ ಗ್ರಂಥಾಲಯ ಅಂತ. ನಮ್ಮ ಲಿಂಗಾಯತ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಗ್ರಂಥವನ್ನು ಕೇಳಿದ್ರು ಅಲ್ಲಿ ನಿಮ್ಗೆ ಸಿಗ್ತದೆ. ಸುಮಾರು ಒಂದು 20,000 ಗ್ರಂಥಗಳನ್ನು, 20,000 ರಿಂದ 25,000 ಗ್ರಂಥಗಳನ್ನು ಅಲ್ಲಿ ಗುರುಗಳು ಸಂರಕ್ಷಣೆ ಮಾಡಿ ಓದುಗರಿಗಾಗಿ ಉಚಿತವಾಗಿ ಅವಕಾಶ ಕೊಟ್ಟು. ನೀವು ಇವತ್ತಿಗೂ ಅಲ್ಲಿ ಹೋದ್ರಿ ಅಂದರೆ ಈ ಗ್ರಂಥ ಬೇಕು ಅಂತ ನೀವು ಕೇಳಿದ್ರಿ ಅಂದರೆ ಅದನ್ನು ಇಮಿಡಿಯೇಟ್ಲಿ ತೆಗೆದು ನಿಮಗೆ ಡಿಜಿಟಲೀಕರಣಗೊಳಿಸಿದ್ದಾರೆ ಎಲ್ಲವನ್ನು. ಇಮಿಡಿಯೇಟ್ಲಿ ನಿಮಗೆ ಅವರು ಜೆರಾಕ್ಸ್ ಕಾಪಿ ಕೊಟ್ಬಿಡ್ತಾರೆ, ಓದಲಿ, ನಮ್ಮ ಸಂಸ್ಕೃತಿ ಬೆಳೀಲಿ ಅಂತ. ಅಲ್ಲೇ ಅದೇ ಒಂದು ಪರಿಸರದಲ್ಲಿ ಇದ್ದುಕೊಂಡು ಓದಿದ್ದಕ್ಕಾಗಿ ಸಹಜವಾಗಿಯೇ ಈ ಶರಣ ಸಂಸ್ಕೃತಿ ಅತ್ತ, ವಚನ ಸಂಸ್ಕೃತಿ ಅತ್ತ ನಮಗೊಂದು ಒಲವು, ಒಂದು ಆಕರ್ಷಣೆ. ಯಾಕಂದ್ರೆ ಅವರೆಲ್ಲ ಗುರುಗಳು ಎಲ್ಲವನ್ನು ಅವ್ರು ಅದಕ್ಕೆ ದಾರಿ ಎರೆದಿದ್ದನ್ನು ನಾವು ಸಣ್ಣವರಿದ್ದಾಗಿಂದ ನೋಡ್ತಾ ಬಂದೀವಲ್ರಿ. ಆ ಒಂದು ಕಾರಣಕ್ಕಾಗಿ ನಮ್ಗೆ ಅದೊಂದು ಸಹಜವಾಗಿಯೇ ಸಂಸ್ಕಾರ ಸಿಕ್ತು ಅಂತ ಹೇಳ್ಬೋದು ನಾವು ಗುರುಗಳು. ಬಹಳ ಚೆನ್ನಾಗಿ ಎಲ್ಲ ವಿವರಿಸಿದ್ರಿ. ಹಾಗೆ ನಮ್ಮ ಈ ಸ್ವಾಮಿಗಳು ಕೂಡ ಒಂದು ಇಂಗ್ಲೀಷ್ನಲ್ಲಿ ಪದವಿಯನ್ನು ಕೂಡ ಪಡೆದಿದ್ದಾರೆ. ಹಾಗೆ ಅವರು ಒಂದು PhD, ಈ ಒಂದು ಡಾಕ್ಟರೇಟ್ ಅಕ್ಕ ಮಹಾದೇವಿ ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಅವರ
ಕಂಪ್ಯಾರಿಟಿವ್ ಸ್ಟಡಿನಲ್ಲಿ ಅವರೊಂದು PhD ಪದವಿನ ಪಡ್ಕೊಂಡಿದ್ದಾರೆ. ಸೊ ಹೇಗೆ ನಿಮಗೆ ಇದರ ಬಗ್ಗೆ ಒಂದು ಪ್ರೇರಣೆ ಹೇಗೆ ಬಂತು? ನಾನು ಬೆಳಗಾವಿಯಲ್ಲಿ ಅಧ್ಯಯನ ಮಾಡುವಾಗ ಲಿಂಗರಾಜ್ ಕಾಲೇಜಿಗೆ ಹೋಗ್ತಿದ್ದೆ. KLE ಸಂಸ್ಥೆಯ ಪ್ರೆಸ್ಟಿಜಿಯಸ್ ಕಾಲೇಜ್ ಅದು. ಓಕೆ. ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟಿಜಿಯಸ್ ಕಾಲೇಜಸ್ ಇನ್ ಬೆಳಗಾವಿ ಅದು. ಬೆಳಗಾವಿ ಅಷ್ಟೇ ಅಲ್ಲ, ಇನ್ನು ಕರ್ನಾಟಕ ಅಂದರೂ ಅಡ್ಡಿ ಇಲ್ಲ. ಓಕೆ. ಅದನ್ನು 1933ರಲ್ಲಿ ಶುರು ಮಾಡಿದ್ದು. ಲಿಂಗರಾಜರಂತ ಒಬ್ಬ ದೊಡ್ಡ ರಾಜರಿದ್ರು. ಅವರಿಗೆ ಮಕ್ಕಳಿರಲಿಲ್ಲ. ಇದ್ದು ಒಬ್ಬ ಮಗ ತೀರ್ಕೊಂಡಿರ್ತಾರೆ. ಅವರು ತಮ್ಮ ಆಸ್ತಿಯನ್ನೆಲ್ಲ ಸಮಾಜಕ್ಕಾಗಿ ದಾನ ಕೊಡ್ತಾರೆ. ಅವ್ರ ಹೆಸರು ಇಟ್ಕೊಂಡಿರುವಂಥ ಒಂದು ಕಾಲೇಜ್ ಅದು. ಅಲ್ಲಿ ಇಂಗ್ಲೀಷ್ ಓದುವಾಗ, ಇಂಗ್ಲೀಷ್ ಲಿಟ್ರೇಚರ್ನ ಓದುವಾಗ ನಾನು ಒಂದು ಡೆಸರ್ಟೇಷನ್ ಮಾಡಬೇಕಾಗಿತ್ತು. ಅಂದರೆ ಒಂದು ಸಂಶೋಧನಾತ್ಮಕವಾಗಿರುವಂಥ ಒಂದು ಪ್ರಬಂಧವನ್ನು ಮಂಡಿಸಬೇಕಾಗಿತ್ತು. ನಾನು ಹಂಗೆ ಓದ್ತಾ ಇರುವಾಗ ಟ್ರೀಟ್ಮೆಂಟ್ ಆಫ್ ನೇಚರ್ ಇನ್ ದ ಪೊಯೆಟ್ರಿ ಆಫ್ ಅಕ್ಕ ಮಹಾದೇವಿ ಆ್ಯಂಡ್ ವಿಲಿಯಂ ವರ್ಡ್ಸ್ವರ್ತ್ ಅಂತ ಒಂದು ಡೆಸರ್ಟೇಷನ್ ಮಾಡಿದ್ದೆ ನಾನು. ಅದು ಎಲ್ಲ ಸರ್, ನಮ್ಮಲ್ಲಿರುವಂಥ ಟೀಚರ್ಸ್ಗಳು, ಆಮೇಲೆ ಪ್ರೊಫೆಸರ್ಸ್ಗಳು, ಆಮೇಲೆ ವಿಶೇಷವಾಗಿ ಡಾಕ್ಟರ್ ಗುರುದೇವಿ ಹುಲಿಯಪ್ಪನವ್ರ ಮಠ ಅಂತ ನಮ್ಮ PhD ಗೈಡ್ ಅವರು ಒಳ್ಳೆ ಸಾಹಿತಿ ಅವರು. ಅವ್ರಿಗೆ ಹೋಗಿ ತೋರಿಸಿದೆ. ಅವರು ಭಾರಿ ಪ್ಲೀಸ್ ಆದರು. ಅವರು ಭಾಳ ಖುಷಿ ಪಟ್ಟರು ಅವರು. ಇದನ್ನು ಮಾಡ್ರಿ ಅಂತ ಹೇಳಿದ್ರು. ಅದನ್ನು ನಾವು ಮಾಡಿದ್ವಿ ನೀಟ್ಲಿ. ಅದು ಎಲ್ಲ ಪಬ್ಲಿಷು ಆಯ್ತದ. ಭಾಳ ಮಂದಿ ಅದನ್ನು ಅಪ್ರಿಷಿಯೇಟು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ PhDನಲ್ಲಿ ಏನು ಮಾಡ್ಕೊಳ್ಬೇಕು ಅಂತ ವಿಷಯ ಬಂದಾಗ ನಮ್ಮ ಡಾಕ್ಟರ್ ಗುರುದೇವ್ ಹುಲಿಯಪ್ಪನವ್ರ ಮಠ ಅವ್ರು ಹೇಳಿದರು, ಮೇಡಮ್ ಅವರು ಇದನ್ನು ಹೆಂಗೂ ನೀವು ಮಾಡಿರಿ, ಈಗಾಗಲೇ ಇದನ್ನೇ ಮುಂದುವರಿದ ಭಾಗವಾಗಿ ಮಾಡಿಬಿಡೋಣ ಅಂತ ಹೇಳಿ ಮಾಡಿದ್ದಕ್ಕಾಗಿ ಇದನ್ನು ಮಾಡಿದ್ದೀವಿ. ನಮಗೆ ಇಂಗ್ಲೀಷ್ ಓದಬೇಕು ಅಂತ ಒಂದು ಕನಸನ್ನು ಕಟ್ಟಿಕೊಟ್ಟಿದ್ದು ಶಿವಯೋಗ ಮಂದಿರದಲ್ಲಿ. ಡಾಕ್ಟರ್ ಅಲ್ಲಿ VD ರಾಚನಾಯ್ಕರ್ ಅಂತ ಒಬ್ಬರಿದ್ದರು. ಭಾಳ ದೊಡ್ಡ ಶಿಕ್ಷಕರ್ರಿ ಅವರು. ಅವರು ನಮಗೆ ಆ ಒಂದು ಸಂಸ್ಕೃತಿಯನ್ನು, ಅವರನ್ನ ತಂದು ಕೊಟ್ಟವರು ನಮ್ಮ ಗದಗಿನ ಜಗದ್ಗುರುಗಳು. ಅಲ್ಲಿ ಅವರಿದ್ದಾಗ ನಾವು ತಂದು ನಮ್ಮ ಪಾಠ ಮಾಡಕ್ಕೆ ಬಿಟ್ರಿ ಅವರು. ಅವ್ರು ನಮಗೆಲ್ಲ ಹೇಳಿದರು, ಬರೀ ಕನ್ನಡದೊಳಗನ ಕೂತ್ಕೋಬೇಡ್ರಿ, ಬೇರೆ ಬೇರೆ ದೇಶಕ್ಕೆ ಹೋಗಿ ನೀವು ವಚನಗಳ ಕುರಿತಾಗಿ ಮಾತಾಡುವಂಗೆ ಆಗಬೇಕು ಅಂತ ಸಣ್ಣವರಿದ್ದಾಗಲೇ ಆ ಕನಸನ್ನು ಕಟ್ಟಿದರು ಅವರು. ಅದರ ಪರಿಣಾಮವಾಗಿ ಕರೆಕ್ಟ್ ಅದರ ಪರಿಣಾಮವಾಗಿ ಅದನ್ನು ಓದ್ತಾ ಒಂದು ಆಸಕ್ತಿ ಬೆಳೆಸ್ಕೊಂಡು ಇವತ್ತು ಅದನ್ನ ಒಂದು ಮಹಾಪ್ರಬಂಧವನ್ನು ನಾವು ಮಂಡಿಸಿ ಡಾಕ್ಟರೇಟ್ ಪದವಿ ಬಂತ್ರಿ. ಬಹಳ ಖುಷಿ ಆಯ್ತು. ಅದು ವಿಲಿಯಂ ವರ್ಡ್ಸ್ವರ್ತ್ ರೀ. ಅವರು ರಾಷ್ಟ್ರಕವಿ, ಇಂಗ್ಲೆಂಡಿನ ರಾಷ್ಟ್ರಕವಿ. ಹೌದು. ಅವರ ಒಂದು ಇದು ಮತ್ತೆ ಅಕ್ಕ ಮಹಾದೇವಿ ಒಂದು ವಚನಕಾರರಲ್ಲಿ ಒಬ್ಬರು, 12ನೇ ಶತಮಾನದವರು. ವಿಲಿಯಂ ವರ್ಡ್ಸ್ವರ್ತ್ ಅವರು ಇಂಗ್ಲೆಂಡ್ದವರು. ಹೌದು. ಇವರು ಕರ್ನಾಟಕದವರು. ಅವಾಗ ಕರ್ನಾಟಕ ಇರಲಿಲ್ಲ, ಬಟ್ ಕನ್ನಡದ, ನಮ್ಮ ಭಾರತದವರು. ಅಕ್ಕ ಮಹಾದೇವಿ ಇದ್ದಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರಲಿಲ್ಲ. ವಿಲಿಯಂ ವರ್ಡ್ಸ್ವರ್ತ್ ಅವ್ರಿಗೆ ಕನ್ನಡ ಬರ್ತಿರಲಿಲ್ಲ. ಅವರು 19th ಸೆಂಚುರಿ ಪೊಯೆಟ್ ಅವರು. 19ನೇ ಶತಮಾನದಲ್ಲಿ, 20ನೇ ಶತಮಾನ ಸ್ವಲ್ಪ ಟೈಮಲ್ಲಿ ಇದ್ರು ಅವರು. ರಾಷ್ಟ್ರಕವಿಗಳಾಗಿ ಒಬ್ಬ ಮಿಸ್ಟಿಕ್ ಪೊಯೆಟ್ ಅವರು. ಅಂದರೆ ಈಗ ನೇಚರ್ ಅಂದರೆ ಕೇವಲ ಇದು ಗಿಡ ಗಂಟಿ ಅಲ್ಲಪ್ಪ. ಆ ನೇಚರಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಒಂದು ಡಿವೈನ್ ಸ್ಪಿರಿಟ್ ಅದ, ಒಂದು ದೈವಿ ಶಕ್ತಿ ಐತಿ. ಡಿವೈನ್ಸ್ ಅಂದರೆ ಹಿ ಸೀಕ್ಸ್ ಡಿವೈನ್ ಸ್ಪಿರಿಟ್ ಇನ್ ದ ಎವ್ರಿ ಎಲಿಮೆಂಟ್ ಆಫ್ ದಿ ನೇಚರ್. ಪ್ರತಿಯೊಂದು ಎನರ್ಜಿ ಇದೆ, ಒಂದು ಕಾಸ್ಮಿಕ್ ಎನರ್ಜಿ ಇದೆ. ಅದನ್ನು ಅವರು ಕಂಡುಕೊಂಡ್ರು. ಎಲ್ಲ ಕಡೆನೂ ಇದೆ. ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದಿ ನೇಚರ್ ಅಲ್ಲ, ಎಲ್ಲ ಕಡೆಗೂ ದೇವರಿದ್ದಾನೆ ಅಂತ ತಿಳ್ಕೊಂಡಿದ್ರು ಅವರು. ಬಹಳ ಜನ ಏನ್ ತಿಳ್ಕೊತಾರೆ, ನೇಚರ್ ಪೊಯೆಟ್ ಅಂದ್ರೆ ಅದ್ರ ಬಗ್ಗೆ, ಲ್ಯಾಂಡ್ಸ್ಕೇಪ್ ಬಗ್ಗೆ ಹೇಳಿದ್ರು, ಏನೋ ಒಂದು ಹೇಳಿದ್ರು ಅಂತ ತಿಳ್ಕೊತಾರೆ. ಹಂಗೆಲ್ಲ, ಅದನ್ನು ಹೊರತು ಇದೆ ಅದು ಚಿಂತನೆ. ಹಂಗ ಅಕ್ಕ ಮಹಾದೇವಿದು ಹಂಗೆ ಇದೆ. ಸೊ ಅವರೊಬ್ರು ಅಲ್ಲಿ ಸ್ಕೈಲಾರ್ಕ್ ಅಂತ ಒಂದು ಪೊಯಮ್ ಬರೆದಿದ್ದಾರೆ. ಅಕ್ಕ ಮಹಾದೇವಿ ಅವರನ್ನು ನಾವು ಆಧ್ಯಾತ್ಮದ ಗಿರಿನವಿಲು ಅಂತ ಕರಿತೀವಿ. ಅವರು ಸ್ಕೈಲಾರ್ಕ್ ಅಂತ ಒಂದು ಪೊಯಮ್ ಬರೆದ್ರೆ, ಇವರು ವಚನಗಳನ್ನು ಬರೆದಾರೆ. ಭಾಷೆ ಬೇರೆ, ಭಾವ ಬೇರೆ, ಸ್ಥಾನಮಾನಗಳ ಬೇರೆ, ಸಂಸ್ಕೃತಿ ಬೇರೆ, ಧರ್ಮ ಬೇರೆ, ಬಟ್ ಇಬ್ರು ಒಂದೇ ತರನಾಗಿ ಯಾಕೆ ವಿಚಾರ ಮಾಡಿದ್ರು? ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಗ್ರೇಟ್ ಮೆನ್ ಥಿಂಕ್ ಅಲೈಕ್. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದೇ ತೆರನಾಗಿ ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿ. ಕೆಲವು ವಚನಗಳು, ಆ ಪೊಯಮ್ಗಳು ಹೆಂಗಿದೆ ಅಂದರೆ ಆ್ಯಸ್ ಇಫ್ ಟ್ರಾನ್ಸ್ಲೇಟ್ ಮಾಡಿದಂಗಿದೆ. ಆ್ಯಸ್ ಇಫ್ ಟ್ರಾನ್ಸ್ಲೇಟ್ ಆಗಿದೆ ಏನಪ್ಪ ಅಂತ. ಈಗ ಅಕ್ಕ ಮಹಾದೇವಿ ವನವೆಲ್ಲ ನೀವೇ, ವನದೊಳಗನ ತರುಮರವೆಲ್ಲ ನೀವೇ ಅಂದರೆ ದೇವರು. ಹೌದು, ನಿಮ್ಗೆ ಓದಿದ್ರೆ ಗೊತ್ತಾಗುತ್ತದು. ವನವೆಲ್ಲ ನೀವೇ, ವನದೊಳಗನ ತರುಮರವೆಲ್ಲ ನೀವೇ, ಖಗಮೃಗಗಳೆಲ್ಲ ನೀವೇ, ಏನು ಕಾಣಿಸ್ತದ ನನಗೆ ನೀನೇ ಕಾಣಿಸ್ತಿ ಚನ್ನಮಲ್ಲಿಕಾರ್ಜುನ. ಹಂಗೆ ಅಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಏನು ಹೇಳ್ತಾರೆ, ಎಂಟೈರ್ ವುಡ್ ಆರ್ಟ್ ಈಸ್ ದೌ.
ಎಲ್ಲ ನನಗೆ ಕಟ್ಟಿಗೆ ಗಿಟಿಗೆ ಏನೂ ಕಾಣಲ್ಲಪ್ಪ, ಗಿಡ ಗಂಟಿ ಏನೂ ಕಾಣಲ್ಲ, ಮರ ತರುಗಳೆಲ್ಲ ಏನೂ ಕಾಣಲ್ಲ, ನನಗೆ ನೀನು ಕಾಣಿಸ್ತಿ ಅಂತ ದೇವ್ರ ಬಗ್ಗೆ ಅವರು ಚಿಂತನೆ. ಅವರು ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಇವರು ಅಕ್ಕ ಮಹಾದೇವಿಯನ್ನು ದೇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಒಂದು ಇಂಗ್ಲೆಂಡ್ ಅವರ ಒಂದು ರಾಷ್ಟ್ರಕವಿ ಅಕ್ಕ ಮಹಾದೇವಿ, ನಮ್ಮ 12ನೇ ಶತಮಾನದ ಕರ್ನಾಟಕದ ಕನ್ನಡದ ಪ್ರಪ್ರಥಮ ಕವಿ ಅವರು. ಸೊ ಅವರಿಬ್ಬರು ದೇವರ ಬಗ್ಗೆನೇ ವರ್ಣಿಸ್ತಾ ಇದ್ದಾರೆ. ಮತ್ತು ವರ್ಣಿಸುವ ರೀತಿ, ಅವರ ನಮ್ಮ ಸಂಸ್ಕೃತಿ, ನೀವು ಹೇಳ್ದಂಗೆ ಭಾಷೆ, ಮಿಸ್ಟಿಸಿಸಮ್ ರೀ, ಅದಕ್ಕೆ ಮಿಸ್ಟಿಸಿಸಮ್ ಅಂತ ಕರೀತಾರೆ, ಅನುಭವ ಅಂತ ಕರಿತೀವಿ. ಅವರು ಅದೇ ರೀತಿಯಾಗಿ ಚಿಂತನೆ ಮಾಡಿದ್ರು. ಅವರು ಒಳಗಿನ ಬೆಳಕನ್ನು ನೋಡ್ರಿ. ಈಗ ಅಕ್ಕ ಮಹಾದೇವಿ ಹಗಲು 4 ಜಾವ ಅಶನಕ್ಕೆ ಕುದಿವರು, ಈರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿರುವ ಮಹಾಗಣವನರಿಯರು ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಅಂದ್ಲು. ಇದೇ ಟ್ರಾನ್ಸ್ಲೇಟ್ ಹೆಂಗದೆ ಅಂದರೆ, ವಿಲಿಯಂ ವರ್ಡ್ಸ್ವರ್ತ್ ಮೋಸ್ಟ್ ಫೇಮಸ್ ಪೋಯಮ್ ಅದೇ ಒಂದು, ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಪೋಯಮ್ಸ್ ಅದು. ಯಾವುದು? ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ಜಗತ್ತು ನಮ್ಮ ಜೊತೆಗೆ ಬಹಳ ಹಚ್ಕೊಂಡಿದ್ದೀವಿ, ಮಟೀರಿಯಲಿಸ್ಟಿಕ್ ವರ್ಲ್ಡ್ ಇದೆ, ನಮ್ಮ ಇನ್ನರ್ ಸೆಲ್ಫ್ನ ನಾವು ನೋಡಕ್ ತಯಾರಿಲ್ಲ. ಈ ತರದಾಗಿ ಅವ್ರು ಹೇಳ್ತಾರೆ, ನಾವ್ ಯಾರು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು, ನಮ್ಮ ಒಳಗಿನ ಸತ್ಯ ಅನ್ನೋದ ಕುರಿತಾಗಿ ಚಿಂತನೆ ಮಾಡಬೇಕು. ಬಸವಣ್ಣನವರ ಒಂದು ವಚನ ತತ್ವಗಳೆಲ್ಲ ಅದೇ, ನಾವ್ ಯಾರು, ನಮ್ಮನ್ನ ನಾವು ಫಸ್ಟ್ ಕಂಡ್ಕೋಬೇಕು, ನಮ್ಮಲ್ಲೇ ದೇವರಿದ್ದಾನೆ ಅನ್ನೋದು ಒಂದು ನಾವು ಕಂಡ್ಕೊಳ್ಬೇಕು ಅನ್ನೋದೇ ಅವರ ಒಂದು ತತ್ವಗಳೆಲ್ಲ. ಅವ್ರದ್ದು ಅದೇ ತರ ಇದೆ. ಇವೆಲ್ಲ ನಾನು ಓದ್ತಾ ಇದ್ದೀನಿ, ಚೆನ್ನಾಗಿದೆ, ಅದ್ಭುತ ಸಿಮಿಲಾರಿಟೀಸ್ ಎಲ್ಲ ಇತ್ತು. ಮತ್ತೆ PhD ಅಂದ್ರೆ ಕೇವಲ ಸಿಮಿಲಾರಿಟೀಸ್ ನ ಮಾತ್ರ ಹೇಳೋದಲ್ಲ, ಕಂಪ್ಯಾರಿಸನ್ ಅಂದ್ರೆ, ಅಥವಾ PhD ಪ್ರಬಂಧ ಅಂದ್ರೆ ವೆನ್ ಯು ಕಂಪೇರ್ ವಿತ್, ಏನೋ ಒಂದು ಮಾಡ್ತಿರಲ್ಲ ನೀವು, ಏನೋ ಒಂದು ಇಬ್ಬರು ಕಂಪೇರ್ ದಿ ಕಂಪೇರೇಬಲ್ ಅಂತಾರೆ ಇಂಗ್ಲೀಷಲ್ಲಿ. ಇಬ್ಬರು ವ್ಯಕ್ತಿಗಳನ್ನ, ನೀವು ಒಳ್ಳೆ ವ್ಯಕ್ತಿಗಳನ್ನ ನೀವು ಕಂಪೇರ್ ಮಾಡಬೇಕು. ನೀವು ಯಾವುದೋ ಒಂದು ಹೋಗಿ ಏನೋ ಒಂದು ಯಾರಿಗೋ ಒಂದು ಹಚ್ಚೋದಲ್ಲ ಅದು. ಒಬ್ಬರು ಅಂತಾರೆ ವಿಲಿಯಂ ವರ್ಡ್ಸ್ವರ್ತ್ ಅವ್ರದ್ದು ಯಾಕ್ರಿ, ವಿಲಿಯಂ ವರ್ಡ್ಸ್ವರ್ತ್ ಅವರು ಇಡೀ ಜಗತ್ತು ಆಧರಿಸುವಂತ ಒಬ್ಬ ಕವಿ, ರೊಮ್ಯಾಂಟಿಕ್ ಪೋಯಟ್ರಿಯನ್ನು ಶುರು ಮಾಡಿದ್ರು. ಬಹಳಷ್ಟು ಜನಕ್ಕೆ ಗೊತ್ತು ಇಲ್ಲ ಬಿಡಿ. ವಿಲಿಯಂ ವರ್ಡ್ಸ್ವರ್ತ್ ಗೊತ್ತು, ಹೆಸರು ಕೇಳಿರ್ತಾರೆ, ಇಂಗ್ಲಿಷ್ ಲಿಟರೇಚರ್ ಓದೋರಿಗೆ ಎಲ್ಲರಿಗೂ ಗೊತ್ತಿಲ್ಲ, 100% ಗೊತ್ತಿತ್ತು. ಯಾಕಂದ್ರೆ ಒಂದು ಯೋಚನಾ ಲಹರಿಯನ್ನು ಬದಲಾಯಿಸಿದಂಥವ್ರು ಅವರು. ಪೋಯಟ್ರಿ ಅಂದ್ರೆ ಬರೀ ಏನೋ ರೈಮ್ಸ್ ಇಟ್ಕೊಂಡು ಏನೋ ಕಾವ್ಯಾತ್ಮಕವಾಗಿ ಬರೆದ್ರೆ ಅಲ್ಲ, ಅದು ಸ್ಪಾಂಟಿಯಾನಿಯಸ್ ಆಗಿ ಬರಬೇಕು. ಅದಕ್ಕೊಂದು ಅದ್ಭುತವಾದ ವ್ಯಾಖ್ಯಾನನೇ ಇದೆ ಅವ್ರದ್ದು. ಮೊದಲೆಲ್ಲರೂ ಏನು ಮಾಡ್ತಿದ್ರಿ, ಕಾವ್ಯಾತ್ಮಕವಾಗಿ ಇಷ್ಟೇ ಗಣಗಳು ಬರಬೇಕು, ಇಷ್ಟೇ ರೈಮ್ಸ್ ಎಲ್ಲ ಇರಬೇಕು, ಇಷ್ಟೇ ಹಿಂಗಿರಬೇಕು, ಇದ್ರೊಳಗನ ಬರಿತಾ ಇದ್ರು. ಅವ್ರಂದ್ರು ಬ್ಲ್ಯಾಂಕ್ ವರ್ಸಲ್ಲಿ ನೀವು ಒಳಗೆ ತಿಳಿದಿದ್ದನ್ನ ಇಮಿಡಿಯೇಟ್ ಆಗಿ ಹೇಳ್ರಿ. ಹಂಗೊಂದು ಯೋಚನಾ ಲಹರಿಯನ್ನು ಬದಲಾಯಿಸಿರುವಂಥ ಒಬ್ಬ ಕವಿ, ಅನುಭವಿ ಅವರು. ನಾ ಅಕ್ಕ ಮಹಾದೇವಿಯನ್ನು ಅವ್ರ ಜೊತೆಗೆ ಕಂಪೇರ್ ಮಾಡೋದು ಅಂದರೆ ಅವರು ಶ್ರೇಷ್ಠ ಇವರು ಕನಿಷ್ಠ, ಅಥವಾ ಇವರು ಶ್ರೇಷ್ಠ ಅವ್ರು ಕನಿಷ್ಠ ಅಂತಲ್ಲ. ಅವರ ಒಂದು ಕೆಲಸವನ್ನ, ಅವ್ರ ಎರಡೂ ಕೆಲಸಗಳನ್ನ ನಾವು ಈ ಹಿನ್ನೆಲೆಯೊಳಗೂ ನಾವು ನೋಡಬಹುದು. ಒಂದು ಚಿಂತನಾ ಲಹರಿ ಹಚ್ಚಬೇಕ್ರಿ. ಸಾಹಿತ್ಯ ಅಂದ್ರೆ ಒಂದು ಯೋಚನಾ ಲಹರಿಯನ್ನು ಬದಲಾಯಿಸಬೇಕು, ಒಂದು ಚಿಂತನೆಗೆ ಹಚ್ಚಬೇಕು, ಹೊಸ ಹೊಳಹನ್ನು ಕೊಡಬೇಕು. ಆ ಹಿನ್ನೆಲೆ ಒಳಗೆ ಒಂದು ಸಣ್ಣ ಪ್ರಯತ್ನ ನಾವು ಅದ್ರಾಗ ಮಾಡಿವ್ರಿ. ಹೌದು, ತುಂಬಾ ಖುಷಿ ಆಗುತ್ತೆ. ನಾವು ಬೇರೆ ಬೇರೆ ತರ ಎಲ್ಲ ಒಂದು PhD ಎಲ್ಲ ನಾವೆಲ್ಲ ಕೇಳಿದೀವಿ. ಈ ಒಂದು ವಚನ ಸಾಹಿತ್ಯದ ಬಗ್ಗೆ ಎಲ್ಲ ಒಂದು ಪೊಯೆಟ್ ಬಗ್ಗೆ ನೀವು ಮಾಡಿರೋದು. ಸೊ ಯಾರಾದ್ರೂ ಈ ಒಂದು ಗ್ರಂಥನ ಕೊಂಡ್ಕೋಬೇಕು ಅಥವಾ ಇದರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ? ಅದು ಸ್ಕೈಲಾರ್ಕ್ ಆ್ಯಂಡ್ ದಿ ಪಿಕಾಕ್ ಅಂತ ಒಂದು ಗ್ರಂಥ ಐತ್ರಿ, ಅದು ಈಗ ಔಟ್ ಆಫ್ ಸ್ಟಾಕ್ ಅದ. ಅದು ಈಗ ಇಮಿಡಿಯೇಟ್ಲಿ ನಾವು ಮತ್ತೆ ಅದು ನೋಡ್ಕೊಂಡು ಸದ್ಯದಲ್ಲೇ ಒಂದು ಪಬ್ಲಿಷ್ ಮಾಡ್ತೀವಿ. ಸೊ ಹಾಗೆ ನಾನು ಈಗ ತಾನೇ ಹೇಳ್ದಂಗೆ ಸ್ವಾಮಿಗಳು ಇಂಗ್ಲೀಷ್ನೆಲ್ಲರ ಪದವಿನ ಕೂಡ ಪಡೆದಿದ್ದಾರೆ. ಗ್ಯಾಲಕ್ಸಿ ಆಫ್ ದ ಗ್ರೇಟ್, ದ ಡಿವೈನ್ ಲೈಟ್, ಮಾಡೆಲ್ ಮಾನೆಸ್ಟ್ರಿ, ಸ್ಕೈಲಾರ್ಕ್ ಆ್ಯಂಡ್ ದ ಪೀಕಾಕ್ ಅಂತ ಎಂಬ ಪುಸ್ತಕಗಳನ್ನು ಇವರು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಹಾಗೆ ಮಾತೆಂಬುದು ಜ್ಯೋತಿರ್ಲಿಂಗ, ವಚನ ಸಂಸ್ಕೃತಿ, ಭಕ್ತಿ ಬೆಳಗು, ಜಂಗಮ, ಆಧ್ಯಾತ್ಮ ಎಂಬ ಪುಸ್ತಕಗಳನ್ನು ಇವರು ಕನ್ನಡದಲ್ಲೂ ಕೂಡ ಬರೆದಿದ್ದಾರೆ. ಹಾಗೆ 20,000 ಕನ್ನಡ, 10,000ಕ್ಕೂ ಹೆಚ್ಚು ಇಂಗ್ಲಿಷ್ ವಚನಗಳನ್ನು ವ್ಯಾಖ್ಯಾನಿಸಿ ಜನಸಾಮಾನ್ಯರಿಗೆ ಇವರು ತಲುಪಿಸಿದ್ದಾರೆ. ಸೊ ತಲುಪಿಸಿಲ್ರಿ, ಇನ್ನೂ ಕೆಲಸ ತಲುಪಿಸ್ತಿದ್ದೀವಿ, ಮಾಡಿಲ್ಲ. ವ್ಯಾಖ್ಯಾನಿಸಿ ಅಂದ್ರೆ ಏನೋ, ಈಗ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಹೌದು, ಈ ಇರುವಂಥ ವಚನಗಳು, ಒಳ್ಳೊಳ್ಳೆ ವಚನಗಳನ್ನು ನಾವು ಜನಸಾಮಾನ್ಯರಿಗೆ ಬೇರೆ ಬೇರೆ ರೀತಿಯೊಳಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಅದನ್ನ ತಲುಪಿಸ್ಬೇಕು ಅಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ಶರಣ ಕಲ್ಚರ್ನ ಲೆಗಸಿನ ವಿ ಹ್ಯಾವ್ ಟು ಟೇಕ್ ದಟ್ ಫಾರ್ವರ್ಡ್ ಅಲ್ಲ, ನಾವು ಅದನ್ನ
ಮುಂದಕ್ಕೆ ಒಯ್ಯಬೇಕಾಗಿದೆ. ಅದಕ್ಕೆ ಅದನ್ನ ಎಲ್ಲರಿಗೂ ಮುಟ್ಟಿಸ್ಬೇಕಂತೇಳಿ ಏನೋ ಒಂದು ಚಿಂತನೆ ಮಾಡ್ತಾ ಇದೀವಿ ರೀ ನಾವು ಎಲ್ಲರಿಗೂ ಮುಟ್ಟಿಸೋದಂತ. ಹೌದು. ನಾನು ನೆಕ್ಸ್ಟ್ ಕ್ವಶನ್ ನಿಮಗೆ ಈ ಪಾಶ್ಚಾತ್ಯ ಸಾಹಿತ್ಯ ಮತ್ತು ಕನ್ನಡ ವಚನ ಸಾಹಿತ್ಯದ ನಡುವೆ ನೀವು ಕಂಡ ಸಾಮ್ಯತೆಗಳೇನು ಅಂತ ಕೇಳೋಣ ಅನ್ಕೊಂಡೆ. ಈಗ ತಾನೇ ನೀವು ಈ ವಿಲಿಯಮ್ಸ್ ವರ್ಡ್ಸ್ ಮತ್ತೆ ಅಕ್ಕ ಮಹಾದೇವಿಯಲ್ಲಿ ಬಹಳ ಚೆನ್ನಾಗಿ ಎಲ್ಲ ವರ್ಣಿಸಿದ್ರಿ, ನೀವು ಬಹಳ ಚೆನ್ನಾಗೆಲ್ಲ ಹೇಳಿದ್ರಿ ಅದರ ಬಗ್ಗೆ. ಹಾಗೆ ಇಂದಿನ ಜನತೆಗೆ ಈ ಬಸವಣ್ಣನವರ ತತ್ವ ಎಷ್ಟು ಪ್ರಾಶಸ್ತ್ಯ ಆಗಿದೆ? ಈಗ ಇಂದಿನ ಜಗತ್ತು ಅಂತ ಏನಿಲ್ಲರಿ, ಆ್ಯಕ್ಚುಲಿ ತತ್ವಗಳು ಯಾವಾಗಲೂ ಸಾರ್ವಕಾಲಿಕ ಸತ್ಯ. ಅಂದ್ರೆ ಅದು ಒಂದು 12ನೇ ಶತಮಾನ, ನಾವು ಒಂದು 20ನೇ ಶತಮಾನದಲ್ಲಿ ಇದ್ದೇವೆ. ಬಹಳಷ್ಟು ವ್ಯತ್ಯಾಸಗಳಿದೆ. ಆವಾಗಲಿನ ನಮ್ದೆಲ್ಲ ಒಂದು ಸಂಸ್ಕಾರ ಇವಾಗ ಒಂದು ಎಲ್ಲ ಮಾಡ್ರನ್ AI ಯುಗದಲ್ಲಿದೆ. ಬಸವಣ್ಣನವರು ಹೇಳಿರುವಂಥ ಸತ್ಯ, ಸಾರ್ವಕಾಲಿಕ ಸತ್ಯ ಅಥವಾ ವಚನಗಳು ಅಥವಾ ಅಲ್ಲಿರುವಂತಹ ಒಂದು ಅದ್ಭುತವಾದ ಜ್ಞಾನದ ಸಂಪತ್ತು, ಅದಕ್ಕೆ ಇದೇ ಕಾಲಕ್ಕೆ ಅಂತ ನಾವು ಸೀಮಿತಗೊಳಿಸಕ್ಕೆ ಬರಂಗಿಲ್ಲ ರೀ. ಎಲ್ಲ ಕಾಲಕ್ಕೂ ಅದು ಸಲ್ತದ, ಅದು ದೀಪ, ಅದು ಎಲ್ಲ ಜ್ಯೋತಿ, ಅದು ಮಹಾನ್ ಜ್ಯೋತಿ, ಅದು ಎಲ್ಲ ಕಾಲಕ್ಕೂ ಸಲ್ತಾನೆ ಬರ್ತದ. ಈಗಂತೂ ಹೆಚ್ಚಿಗೆ ಬೇಕಾಗಿದೆ ಅದು. ನೀವು ಅದನ್ನೇ ಕೇಳಿದ್ರೆ ಅನಿಸ್ತದೆ. ಇಂದಿನ ದಿನಮಾನ ಏನಾಗಿದೆ ಅಂದರೆ ಇವತ್ತು ಎಲ್ಲರೂ ನಾವು ಮಟೀರಿಯಲಿಸ್ಟಿಕ್ ಆಗಿ ಹೋಗ್ತೇವೆ. ಇವತ್ತು ಎಲ್ಲರೂ ಬರೀ ಹೊರಗಿನ ಜಗತ್ತಿನ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿವಿ, ಒಳಗಿನ ಜಗತ್ತಿನ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಸೊ ಬಸವಣ್ಣವರು ಮೊದಲಿಗೆ ಹೇಳಿರುವಂಥದ್ದು ಶಿವಯೋಗ. ನಾವು ಇದರ ಬಗ್ಗೆ ಚಿಂತನೆ ಮಾಡಬೇಕು. ಶಿವಯೋಗ ಅಂದರೆ ಏನು? ನಮ್ಮ ಯೋಗ ಅಂದರೆ ಕೂಡ್ಕೊಳ್ಳೋದು. ಯೋಗ ಅಂದರೆ ಯೋಗಾಸನ ಮಾಡೋದಲ್ಲ, ಒಂದೇ ಆಸನ ಅಂದರೆ ಒಂದು ಪ್ರಕಾರ ಅಷ್ಟೇ ಅದು. ಯೋಗ ಅಂದರೆ ಕೂಡ್ಕೊಳ್ಳೋದು, ಸಂಯೋಗ ಆಗೋದು, ದೇವರೊಂದಿಗೆ ಕೂಡ್ಕೊಳ್ಳೋದು, ಸಾಮರಸ್ಯವನ್ನು ಹೊಂದೋದು, ಸಮರಸ ಭಾವನೆ ಇಟ್ಕೊಂಡು ಮರ್ಜ್ ಆಗೋದು. ಅಂದರೆ ಇಂಡಿವಿಜುವಲ್ ಎಂಟಿಟಿ ಏನದಲ್ಲ, ಅದು ಯೂನಿವರ್ಸಲ್ ಎಂಟಿಟಿ ಜೊತೆಗೆ ಮರ್ಜ್ ಆಗಬೇಕು. ಅದು ದಟ್ ಇಸ್ ಕಾಲ್ಡ್ ಯೋಗ. ಸೊ ಆ ಹಿನ್ನೆಲೆಯೊಳಗೆ ಬಸವಣ್ಣವರು ಶಿವಯೋಗ ಅಂತ ಒಂದು ಎಲ್ಲರಿಗೂ ಯಾಕೆ ಕೊಟ್ಟರು ಅಂದರೆ, ಈಗ ಮನಸ್ಥಿತಿ ಎಲ್ಲ ಕೆಟ್ಟು ಹೋಗಿರ್ತದೆ, ಯಾರಿಗೂ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇರೋಂಗಿಲ್ಲ. ಅವ್ರಿಗೆ ಕೈಯೊಳಗೆ ಒಂದು ಇಷ್ಟಲಿಂಗವನ್ನು ಇಟ್ಕೊಂಡು ತದೇಕ ದೃಷ್ಟಿಯಿಂದ ಲಿಂಗವನ್ನು ನೋಡಿ ಆನಂದದಿಂದ ನೀನು ಆ ಧ್ಯಾನ ಮಾಡ್ಕೊತ, ಶಿವಧ್ಯಾನ ಮಾಡ್ಕೊತ ಶಿವಜ್ಞಾನವನ್ನು ಪಡ್ಕೊಂಡು ಅಂದರೆ ನಮಗೆ ಒಳಗಡೆ ಇರುವಂಥ ಬೆಳಕು ಕಾಣಿಸ್ತದೆ ಅಂತ ಬಸವಣ್ಣ ಹೇಳಿದರು. ನೋಡ್ರಿ, ಅವಾಗ 12ನೇ ಶತಮಾನದಲ್ಲಿ ಬಸವಣ್ಣನವರನ್ನು ನೋಡುವುದಕ್ಕೆ ಕಾಶ್ಮೀರದಿಂದ ಬಂದರು. ಬಸವಣ್ಣವ್ರನ್ನ ನೋಡೋದು ಅಂದ್ರೆ ಏನೋ, ಅವರು ಇಷ್ಟಲಿಂಗದ ಬಗ್ಗೆ ಹೇಳ್ತಾರ, ಹೃದಯ ತುಂಬಿ ಹಾಡ ಹಾಡ್ತಾರ, ವಚನಗಳನ್ನು ಬರ್ದಾರ. ಎಲ್ಲರೂ ಅಲ್ಲಿಂದ ಬಂದ್ರಿ, ಕಾಶ್ಮೀರದಿಂದ ರಾಜ ಬಂದ. ಮರುಳಶಂಕರ ದೇವರು ಅಂತೇಳಿ ಕಂದಹಾರ ಅಂದರೆ ಅಫ್ಘಾನಿಸ್ತಾನದಿಂದ ಬಂದರು. ಈ ಕಡೆ ತಮಿಳುನಾಡಿನಿಂದ ಬಂದರು, ಸೌರಾಷ್ಟ್ರ ಗುಜರಾತದಿಂದ ಬಂದರು, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಜನ ಯಾಕೆ ಅಲ್ಲಿ ಬಂದರು ಅಂದ್ರೆ ಬಸವಣ್ಣನವರಲ್ಲಿ ಅಂಥದ್ದೊಂದು ಶಕ್ತಿ. ಯಾವ ಶಕ್ತಿ ಇತ್ತು? ಶಿವಯೋಗದ ಶಕ್ತಿ. ಅಂಗೈಯೊಳಗೆ ಲಿಂಗವನ್ನು ಹಿಡಿದುಕೊಂಡು ಬಸವಣ್ಣ ತದೇಕ ದೃಷ್ಟಿಯೊಳಗೆ ಶಿವಯೋಗ ಸಾಧನೆಯನ್ನು ಮಾಡುವುದನ್ನು ಕಣ್ಣರಳಿಸಿಕೊಂಡು ನೋಡಕ್ಕೆ ಬರ್ತಿದ್ರು. ಆ ಬಸವಣ್ಣನವರನ್ನು ನೋಡುವುದಕ್ಕಾಗಿಯೇ ಅಲ್ಲಮ ಪ್ರಭುದೇವರು ಬಂದರು ಅಲ್ಲಿಗೆ. ಬಸವಣ್ಣವರನ್ನು ಕೊಂಡಾಡಿದರು, ಅವರು ನೀಡ್ತಾ ಇರುವಂಥ ಶಿವಯೋಗದ ಬಗ್ಗೆ ವ್ಯಾಖ್ಯಾನ ಮಾಡಿದರು. ಬಸವಣ್ಣನವರ ಒಳಗು ಹೊರಗನ ಕುರಿತಾಗಿ ಅದ್ಭುತವಾಗಿ ಚಿಂತನೆ ಮಾಡಿದರು. ಬೋಧಪ್ರದವಾಗಿ ಓತಪ್ರೋತವಾಗಿ ಅಲ್ಲಮ ಪ್ರಭುದೇವರು ಬಸವಣ್ಣವ್ರ ಬಗ್ಗೆ ಬರೀತಾರೆ. ಅಲ್ಲಮ ಪ್ರಭುದೇವರು ಯಾರನ್ನೂ ಒಪ್ಕೊಳ್ಳಲ್ಲ, ಮಹಾನ್ ತೇಜ ಪ್ರಕಾಶ ಅದು. ಅಂಥವ್ರು ಹೇಳ್ತಾರೆ, ಮಹಾಮಹಿಮ ಸಂಗನ ಬಸವಣ್ಣ ನನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾನ ಗುಹೇಶ್ವರ ಅಂದರು. ಹೀಗಾಗಿ ಬಸವಣ್ಣವರ ತತ್ವಗಳು ಈಗಂತೂ ಭಾಳ ಅಂದರೆ ಭಾಳ ಅವಶ್ಯಕತೆ ಎಲ್ರಿಗೆ ಅನಿವಾರ್ಯತೆ ಅದ. ಯಾಕಂದರೆ ಒಂದು ಶಿವಯೋಗ, ಮನಸ್ಥಿತಿ ಹಾಳಾಗಿ ಹೊಂಟಿದೆ. ಮನಸ್ಥಿತಿಯನ್ನು ಸುಧಾರಿಸಿಕೊಳ್ಳೋ ಸಲುವಾಗಿ, ಆತ್ಮಸಂತೃಪ್ತಿಯನ್ನು ಪಡ್ಕೊಳ್ಳೋ ಸಲುವಾಗಿ ಶಿವಯೋಗ ಮಾಡಬೇಕು. ಎರಡನೇ ತತ್ವ ಏನು? ಕಾಯಕ. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಅಂತ ನೀವು ಆಚರಣೆ ಮಾಡ್ಕೊಂತ ಹೋಗಿಬಿಟ್ರಿ ಅಂದರೆ ಬಸವಣ್ಣ ಅಂತಾರೆ ನಿಮ್ಮ ಕಾಯವೇ ಕೈಲಾಸ. ಕಾಯ ಅಂದ್ರೆ ಶರೀರ. ಕಾಯಕವೇ ಕೈಲಾಸ ಅಂತ ಹೇಳಿ ನೀವು ಕೆಲಸ ಮಾಡ್ಕೊಂತ ಹೊರಟು ಬಿಟ್ರಿ ಅಂದ್ರೆ ನಿಮ್ಮ ಕಾಯವೇ ಕೈಲಾಸ ಆಗ್ತದೆ. ಎಷ್ಟು ಬ್ಯೂಟಿಫುಲ್ ಫಿಲಾಸಫಿ ಅಂದ್ರೆ ನೀವು ಪೂಜೆ ಮಾಡೋದು ಕಾಯಕ ಆಗಬಾರ್ದು. ಅವ್ರು ಹೇಳಿದ್ರು ನೀವು ಪೂಜೆ ಮಾಡ್ಕೊಂತ ಎಲ್ಲರೂ ಕೂತ್ರಿಪ್ಪ, ಅಂಗೈಯಾಗ ಲಿಂಗ ಹಿಡ್ಕೊಂಡು ನೀವು ಪೂಜೆ ಮಾಡ್ರಿ, ಬೇಡಲ್ಲ. ಅದು ಫಸ್ಟ್, ಅದು ಬೇಸಿಕ್ ಥಿಂಗ್, ಅದು ಬೇಸಿಕ್ ರಿಚುವಲ್. ಅದು ಪ್ರೈಮರಿ ಸ್ಟೇಜ್ನಲ್ಲಿ ನೀವು ಇಷ್ಟಲಿಂಗ ಪೂಜೆಯನ್ನು ಆತ್ಮ ಕಲ್ಯಾಣಕ್ಕೆ ಮಾಡಿಕೊಂಡು ನೀವು ಮತ್ತೆ ಪಟ್ಟಂತ ಕೆಲಸಕ್ಕೆ ಶುರು ಮಾಡಬೇಕು. ಆಯ್ತು ಬಿಡ್ರಿ ಅಂತೇಳಿ ಕೈಯಾಗಿ ಲಿಂಗ ಹಿಡ್ಕೊಂಡು ಇಷ್ಟಲಿಂಗವನ್ನು ಪೂಜೆ ಮಾಡ್ಕೊತ ಮುಂಜಾನಿಂದ ಸಂಜೆವರೆಗೂ ಕೂತು ಬಿಟ್ಟು ಅಂದರೆ ಕೆಲಸ ಮಾಡೋರು ಯಾರು? ಇದನ್ನು ಬಸವಣ್ಣ ಕೇಳಿದ್ರೆ, ನೀನು ಪೂಜೆ ಮಾಡುವುದು ಕಾಯಕವಾಗುವುದಕ್ಕಿಂತ ಕಾಯಕವೇ ಪೂಜೆ ಆಗಬೇಕು ಅಂತ ಹೇಳಿದ್ರು. ದಟ್ ಈಸ್ ಕಾಲ್ಡ್ ವರ್ಕ್ ಈಸ್ ವರ್ಷಿಪ್. ಇದನ್ನು ಹೊರದೇಶದವ್ರು ಹೇಳಿದರೆ ಇಡೀ ಜಗತ್ತು ಒಪ್ಕೊಂಡ್ಬಿಡ್ತದೆ. ನಮ್ಮ ಕನ್ನಡದವರು ಬಸವಣ್ಣವ್ರು ಹಿಂಗೆ ಹೇಳಿದ್ರು ಅಂದರೆ ಭಾಳ ಮಂದಿಗೆ ಗೊತ್ತೇ ಆಗಲ್ಲ. ಯಾಕಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರುತ್ತಲ್ಲ, ಗೊತ್ತಾಗಲ್ಲ.
ಹೌದು. ಅದನ್ನು ಅವ್ರು ಹೇಳಿದ್ರು ರೀ. ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿದರು ಅಂತೇಳಿ ಮಾರ್ಟಿನ್ ಲೂಥರ್ ಕಿಂಗ್ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಹೌದು. ಕಾರ್ಲ್ ಮಾರ್ಕ್ಸ್ ಅವ್ರ ಬಗ್ಗೆ ಮಾತಾಡ್ತೀವಿ. ಹೌದು. ಇದನ್ನು 12ನೇ ಶತಮಾನದಾಗ ಬಸವಣ್ಣ ಹೇಳಿದರು. ಹೌದು. ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿದರು, ಕಾಯಕವೇ ಕೈಲಾಸ ಅಂತ ಹೇಳಿದರು, ರೈತರ ಬಗ್ಗೆ ಹೇಳಿದರು, ಹೌದು. ಕೃಷಿ ಕೃತ್ಯ ಕಾಯಕ ಮಾಡುವ ರೈತನ ಪಾದವನ್ನು ತೋರಿಸಿ ಬದುಕಿಸಯ್ಯ ಅಂತ ಹೇಳಿದರು. ಹೇಳಿದ್ದಾರೆ. ದೊಡ್ಡ ಮಾತಿದ್ದು, ದೊಡ್ಡ ಥಾಟ್ ಇದು. ಹೌದು. ಈ ಒಂದು ವಚನಗಳೆಲ್ಲ ಒಂದು ಸತ್ಯ, ಧರ್ಮ, ನೈತಿಕತೆ, ಈ ಜಾತಿ ಧರ್ಮ ಭೇದ ಭಾವ ಎಲ್ಲ ಬಿಟ್ಟು ನಿನ್ನನ್ನು ನೀನು ಮೊದಲು ಕಾಣು, ನಿನ್ನಲ್ಲಿ ದೇವರಿದ್ದಾನೆ ಅನ್ನೋ ಒಂದು. ಹೌದ್ರಿ. ನಮ್ಮನ್ನು ನಾವು ಕಂಡುಕೊಂಡ ಮೇಲೆ ಎರಡನೇ ಹಂತ ಕಾಯಕ ಬರುತ್ತೆ. ಮೊದಲು ನಮ್ಮನ್ನು ನಾವು ಕಾಣ್ಕೋಬೇಕು. ಅಂದ್ರೆ ಮುಂಜಾನೆ ನೀನು ಪೂಜೆ ಮಾಡಬೇಕು. ಹೌದು. ಮುಂಜಾನೆಯಿಂದ ಸಂಜೆವರೆಗೂ ಪೂಜೆನೇ ಮಾಡಬಾರ್ದು. ಹೌದು. ಈಗ ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ಊರಿಗೂರ ಹಸಿ ಮಣಿ ಮೇಲೆ ನಿಂತರೆ ಆರತಿ ಬೆಳಗವ್ರು ಯಾರು? ಹೌದು. ಹೌದು. ನೀವೆಲ್ಲರೂ ಆ ಹಸಿ ಮಣಿ ಮೇಲೆ ಬಂದು ನಿಂತ್ಕೊಂಡ್ಬಿಟ್ರಿ ಅಂದ್ರೆ ಆರತಿ ಬೆಳಗವ್ರು ಬರಬೇಕಲ್ಲ. ಹೌದು. ನೀವೆಲ್ಲರೂ ಪೂಜೆನ ಮಾಡ್ಕೊತ ಹೊಂಟು ಬಿಟ್ರೆ ತಿನ್ನೋದೇನು ಉಣ್ಣೋದೇನು? ಹೌದು. ಅದಕ್ಕೆ ಬಸವಣ್ಣ ಹೇಳಿದ್ರು ಹಾಗೆಲ್ಲ ಆಯ್ತು ಅಂದ್ರೆ ಗದ್ಲಿಕ್ಕೆ ಬೀಳ್ತೈತಪ್ಪ. ಅದಕ್ಕೆ ಅವರು ಹೇಳಿದ್ರು ಪೂಜೆ ಮಾಡೋದು ಕಾಯಕ ಮಾಡ್ಕೋಬೇಡ್ರಿ, ಕಾಯಕವನ್ನು ಪೂಜೆ ಮಾಡ್ಕೊಂಡು ಬಿಟ್ರಿ ಅಂದರೆ ನಿನ್ನ ಆತ್ಮ ಕಲ್ಯಾಣ ಆಕೈತಿ, ಲೋಕ ಕಾಯವೇ ಸ್ವರ್ಗ, ಕಾಯಕವೇ ಕೈಲಾಸ, ಕಾಯವೇ ಕೈಲಾಸ ಆಗತ್ತೆ ಅಂತ ಬಹಳ ಚೆನ್ನಾಗಿ ಇದನ್ನ ವರ್ಣಿಸಿದ್ರಿ. ಹೌದ್ರಿ. ಆಮೇಲೆ ಅಷ್ಟಕ್ಕೆ ನಿಲ್ಲಂಗಿಲ್ರಿ ಇದು. ಕಾಯಕದಿಂದ ನಿಮ್ಗೆ ಕೆಲಸ ಮಾಡಿದ್ರಿ ಅಂದ್ರೆ ದುಡ್ಡು ಬರ್ತದೆ. ಹೌದು. ಆ ದುಡ್ಡು ತೊಗೊಂಡು ಏನು ಮಾಡೋರು? ನಿಮಗೂ ಬಳಸ್ಕೊಂಡು ಸಮಾಜಕ್ಕೂ ಕೊಡೋದು. ಅದಕ್ಕೆ ದಾಸೋಹ ಅಂತ ಹೇಳಿದ್ರು. ಚಾರಿಟಿ ಅಂತ ಹೇಳ್ತೀವಲ್ಲ, ಅದನ್ನು ಹೇಳಿಕೊಟ್ರು ಅವರು. ಒಂದನೇದು ಶಿವಯೋಗ, ಮೊದಲನೇದು ಇದು. ಅಷ್ಟು ದೂರಿಂದ ಬಂದರು ಅಂದರೆ ಬಸವಣ್ಣವ್ರು ಇಷ್ಟಲಿಂಗವನ್ನು ನೋಡುವುದಕ್ಕೆ ಬಂದ್ರಿ. ಶಿವಯೋಗ ಸಾಧನೆಯನ್ನು ನೋಡುವುದಕ್ಕೆ ಕೊಂಡಾಡುವುದಕ್ಕೆ ಬಂದರು. ಬಂದು ಅವ್ರು ಏನು ಮಾಡಿದ್ರು? ಪೂಜೆ ಮಾಡ್ಕೋತ ಕೂಡಲಿಲ್ಲ. ರಾಜ ಇದ್ದವ ಮೋಳಿಗೆ ಮಾರಯ್ಯ, ರಾಜಯ್ಯ, ಮಹಾದೇವ ಭೂಪಾಲ, ಕಾಶ್ಮೀರದ ಅರಸ, ವಜ್ರ ಖಚಿತ ಸಿಂಹಾಸನ, ಅದನ್ನೆಲ್ಲ ಬಿಟ್ಟು ಅವ್ರು ಕೆಲಸ ಮಾಡಕ್ಕೆ ಬಂದರು. ಕಟಿಗೆ ಕೆಲಸ ಮಾಡ್ತಿದ್ರು ಅವರು. ಕಾಶ್ಮೀರದ ರಾಜ ಬಸವಣ್ಣ ತನ್ನ ಮೂಲ ಐಡೆಂಟಿಟಿಯನ್ನು ಸರಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದುಕಿ ಅಲ್ಲಿ ಕೆಲಸ ಮಾಡಕ್ಕೆ ಕೂತರು ಅವರು. ಯಾಕಂದ್ರೆ ಅಲ್ಲಿ ಅವ್ರಿಗೆ ಆನಂದ ಸಿಕ್ತು. ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಆನಂದ ಸಿಗಲಿಲ್ಲ, ಕಾಯಕ ಮಾಡುವಾಗ ಆನಂದ ಸಿಕ್ತು. ಇದು ಡಿಗ್ನಿಟಿ ಆಫ್ ಲೇಬರ್, ಮನಸ್ ಸಂತೃಪ್ತಿ ಅಂತ ಒಂದು ಹೇಳ್ತಾರೆ. ಅದಕ್ಕೆ ಆತ್ಮ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ ಎರಡನ್ನೂ ಸಾಧಿಸಬೇಕು. ನೀನು ಕಾಯಕ ಇಷ್ಟಲಿಂಗ ಶಿವಯೋಗವನ್ನು ಮಾಡಿದಿ ಅಂದ್ರೆ ಆತ್ಮ ಕಲ್ಯಾಣ, ಕಾಯಕ ದಾಸೋಹ ಮಾಡಿದಿ ಅಂದ್ರೆ ಸಮಾಜ ಕಲ್ಯಾಣ. ಇವನ್ನೆರಡನ್ನೂ ಸಾಧಿಸ್ಬೇಕಂತ ಹೇಳಿ ಸಿಂಪಲ್ ಹೇಳಿದ್ರಿ ಅವ್ರು. ಆಚಾರನ ಸ್ವರ್ಗಪ್ಪ, ಅನಾಚಾರನ ನರಕ. ಖರೆ ಹೇಳಿದಿ ಅಂದ್ರೆ ಸ್ವರ್ಗ, ಸುಳ್ಳು ಹೇಳಿದಿ ಅಂದ್ರೆ ನರಕ. ಅಂದ್ರೆ ಸ್ವರ್ಗ ನರಕ ಎಲ್ಲ ಒಂದು ಇಲ್ಲೇ ಇದೆ ಅಂತ. ಹೌದೌದು. ಸ್ವರ್ಗ ಮೇಲಿಲ್ಲ, ನರಕ ಕೆಳಗಿಲ್ಲ, ಅದೆಲ್ಲ ನಮ್ಮಲ್ಲೇ ಇದೆ ಅಂತ ಬಹಳ ಚೆನ್ನಾಗಿ ಎಲ್ಲ ಕನ್ನಡ ಭಾಷೆಯೊಳಗೆ ಹೇಳಿದ್ರಲ್ರಿ, ಎಲ್ಲರಿಗೂ ಅರ್ಥ ಆಗ್ತದೆ ಅದು. ಹೌದು. ನೀವು ಬೇರೆ ನೋಡ್ರಿ, ಬುದ್ಧ ಯಾವ ಭಾಷೆಯಲ್ಲಿ ಹೇಳಿದ್ರು? ಜನಸಾಮಾನ್ಯರ ಭಾಷೆಯಲ್ಲಿ ಉಪದೇಶ ಮಾಡಿದ್ರು. ಬುದ್ಧ ಮಾತಾಡಿದ್ದು ಬೇರೆ ಯಾವುದೋ ಭಾಷೆಯಲ್ಲಿ ಅಲ್ಲ, ಜನಸಾಮಾನ್ಯರ ಭಾಷೆಯಲ್ಲಿ ಮಾತಾಡಿದ್ರು. ಮಹಾವೀರರು ಜನಸಾಮಾನ್ಯರ ಭಾಷೆಯಲ್ಲಿ ಮಾತಾಡಿದ್ರು. ಬಸವಣ್ಣ ಜನಸಾಮಾನ್ಯರ ಭಾಷೆಯಲ್ಲಿ ಮಾತಾಡಿದರು. ಅಂದ್ರೆ ಕನ್ನಡ ಭಾಷೆ ಅಂದ್ರೆ ಸಣ್ಣ ಭಾಷೆ ಅಲ್ಲ. ದೇವರೊಂದಿಗೆ ಕನ್ನಡದೊಳಗೆ ವ್ಯವಹಾರ ಮಾಡಿದ್ರು ಅವರು. ಅಂದ್ರೆ ಸಂಪರ್ಕವನ್ನು ಇಟ್ಕೊಂಡ್ರು, ಅವ್ರ ಜೊತೆಗೆ ಸಂಭಾಷಣೆಯನ್ನು ಮಾಡಿದರು. ಅದಕ್ಕೆ ಭಾಳ ಚಂದ ಹೇಳ್ತಾರೆ, ದೇವರಿಗೂ ಕೂಡ ಕನ್ನಡವನ್ನು ಕಲಿಸಿದವರು ಬಸವಾದಿ ಶರಣರು ಅಂತ ಹೇಳ್ತಾರೆ. ಅದು ಚೆನ್ನಾಗಿತ್ತು ಹೇಳಿದ್ದು. ನೀವು ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಬಸವಣ್ಣನವರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ನಮ್ಮ ಒಂದು ಫುಲ್ಲು ನಾವು ಒಂದು ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರಲ್ಲ, ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅಂತಾರ. ಜೋಳ ಬೇಯಿಸ್ಕೊಂತ ಹಾಡುವಾಗ ಜೋಳ ಆಗ್ತಾವ, ಹಾಡು ಮುಗಿಯಂಗಿಲ್ಲ. ನೆವರ್ ಎಂಡಿಂಗ್ ಸ್ಟೋರಿ. ಬಸವಣ್ಣವ್ರ ತತ್ವಗಳನ್ನು ಹೇಳ್ಕೊಂತ ಹೋದ್ರೆ ಅದು ಅದ್ಭುತವಾದ ಫಿಲಾಸಫಿ ರೀ. ಹೌದು. ಹಾಗೆ ಈಗ ತಾನೇ ಬೇರೆ ಹೇಳಿದ್ರಿ ವಚನಗಳು, ನೀವೆಲ್ಲ ಶರಣರನ್ನೆಲ್ಲ ನೀವೊಂದು ಕೂಡಿಸಿದ್ರೆ 22,990 ವಚನಗಳು ಇದೆ ಅಂತ ಕೂಡ ಹೇಳಿದ್ರೆ, ಅಷ್ಟೊಂದು ವಚನಗಳನ್ನ ಬರ್ದಿದ್ದಾರೆ. ಅಷ್ಟಿಲ್ರಿ, ಬಹಳ ಅದಾವ ವಚನಗಳು. ಇನ್ನು ಅದಕ್ಕಿಂತನೂ ಇದೆ, ಬಟ್ ಇವಾಗ ಟೋಟಲ್ ನೀವು ಈಗ ಸಿಕ್ಕಿರೋದ್ರಿ ಇದು, ಸಿಕ್ಕಿರೋದು ಮಾತ್ರ. ಅದು ಮತ್ತೆ ಇನ್ನೂ ಅದ್ರಾಗ ಸೋಸ್ ತೆಗೆದಿರೋದು. ಅಲ್ಲಮ್ಮ ಪ್ರಭು ಅವ್ರದ್ದೆಲ್ಲ ಕೆಲವೊಂದೊಂದೆಲ್ಲ ಈಗ ಹೇಳ್ತಿದ್ದೆ, ನೀವೆಲ್ಲ ಡಿಸ್ಕೋರ್ಸ್ ಕೇಳಿದ್ರಿ ಅನಿಸ್ತದೆ. ಅದೇ ಈಗ ತಾರೆ ಮಾತಾಡಿದ ಪ್ರವಚನದಲ್ಲಿ ಅವಾಗ ನಾನು ಹೇಳಿದೆ, ಬಸವಣ್ಣನವರು ಮತ್ತು ಅಲ್ಲಮ್ಮ ಪ್ರಭುದೇವರು ಆ ಒಂದು ಟೈಮ್ ಐತಲ್ರಿ, ಸ್ವತಃ ಅಲ್ಲಮ್ಮ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ, 280 ಕೋಟಿ ವಚನವ ಹಾಡಿ ಹಲವು ಹಂಬಲಿಸಿತ್ತೆನ್ನ ಮನವು. 280 ಅಂದ್ರೆ ಎಷ್ಟು ರೀ? 80 160 ಕೋಟಿ ವಚನಗಳನ್ನು ಅಲ್ಲಮ್ಮ ಪ್ರಭುದೇವರು ಒಬ್ಬರೇ ಬರೆದಿದ್ದಾರೆ. ಒಂದು ಸಿದ್ದರಾಮೇಶ್ವರ ವಚನದ ಬಂದು, ಸಿದ್ದರಾಮೇಶ್ವರ ಅಂದ್ರೆ ಅಲ್ಲಮ್ಮ ಪ್ರಭುದೇವರ ಜೊತೆಗೆ ಇದ್ದವರು, ಬಸವಣ್ಣವರನ್ನು ನೋಡಿದವರು ಮತ್ತು ಬಸವಣ್ಣನವರು ಕಟ್ಟಿರುವಂತಹ ಶೂನ್ಯ ಪೀಠದ 3ನೇ ಅಧ್ಯಕ್ಷರು.
ಓಕೆ. ಮೊದಲನೇ ಅಧ್ಯಕ್ಷರು ಅನಾದಿ ನಿರಂಜನ ಜಗದ್ಗುರು ಅಲ್ಲಮ ಪ್ರಭುದೇವರು. ಹೌದು. ಎರಡನೇ ಅಧ್ಯಕ್ಷರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಮೂರನೇ ಅಧ್ಯಕ್ಷರು ಯಾರು ಅಂದರೆ ಸೊನಲಾಪುರದ ಕರ್ಮಯೋಗಿ ಸಿದ್ದರಾಮೇಶ್ವರರು. ಅವ್ರು ಹೇಳ್ತಾರೆ ಇದನ್ನು. ಓಕೆ. ಅಲ್ಲಮ ಪ್ರಭುದೇವರು 280 ಕೋಟಿ ವಚನ, ಬಸವಣ್ಣವರು 4,36,000 ವಚನ. ಅದರಲ್ಲಿ ಮಿಕ್ಕಿರೋದು ಈಗ ಬರೀ 22,990 ಇಷ್ಟು ಸಿಕ್ಕವ್ರಿಗೆ ಸಿಕ್ಕಿರೋದು. ಯಾಕಂದ್ರೆ ಕಲ್ಯಾಣ ಕ್ರಾಂತಿ ಆಯಿತು. ಹೌದು. ಅದೊಂದು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆರೆ ಅದು. ಹೌದು. ಆ ಕಲ್ಯಾಣ ಕ್ರಾಂತಿ ಆದಮೇಲೆ ಶರಣರೆಲ್ಲ ಚದುರು ಹೋಗಿಬಿಟ್ರು. ಇದ್ದಿರುವಂಥ ವಚನಗಳನ್ನೆಲ್ಲ ಸುಟ್ಟು ಹಾಕಿದರು. ಆ ಶರಣರನ್ನೆಲ್ಲ ಹೊಡೆದ್ರು, ಬಡಿದ್ರು, ರಕ್ತಪಾತ ಮಾಡಿದರು. ಅದು ಭಾಳ ದುಃಖದ ಸಂಗತಿ ರೀ ಅದು. ಭಾಳ ಅಂದರೆ ಭಾಳ ಖೇದ ಅನ್ನಿಸ್ತದೆ. ಇತಿಹಾಸದೊಳಗೆ ಅಂಥದ್ದೊಂದು ಸಂಗತಿ ಆಗಬಾರ್ದಾಗಿತ್ತು. ಅದಾಯಿತು. ಒಂದು ವೇಳೆ ಏನಾದರೂ ಅಷ್ಟೆಲ್ಲ ವಚನಗಳು ಏನಾದರೂ ಸಿಕ್ಕಿದ್ರೆ ವಿಚಾರ ಮಾಡಿರಿ ಏನಾಗ್ತದೆ. ಈಗ ಬರೀ 23,000 ವಚನಗಳನ್ನ ಇಟ್ಟುಕೊಂಡು ಇವತ್ತು ವಿಶ್ವಗುರು ಬಸವಣ್ಣವರು ಲಂಡನ್ನಿನ ಥೇಮ್ಸ್ ನದಿ ದಂಡೆ ಮೇಲೆ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಎಲ್ಲ ವಚನಗಳು ಏನಾದರೂ ಸಿಕ್ಕಿತ್ತು ಅಂದರೆ ಎಲ್ಲ ಹೋಗ್ತಾ ಇತ್ತು. ಅದ್ಭುತವಾಗಿರುವಂಥ ಜ್ಞಾನ ಭಂಡಾರ ಸಿಗ್ತದೆ. ದುರ್ದೈವ ಅದು. ಹೌದು. ಇಲ್ಲ, ಬಸವಣ್ಣ ತತ್ವಗಳ ಬಗ್ಗೆ ಎಲ್ಲ ಬಹಳ ಸೊಗಸಾಗಿ ವಿವರಿಸಿದ್ರಿ. ಹಾಗೆ ದುರ್ಗುಣಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ, ಈ ಒಂದು ಅಭಿಯಾನದ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ನೀವು ಬಯಸ್ತಿದ್ದೀರಾ. ಸೊ ಇದರ ಬಗ್ಗೆನೂ ಹೇಳಿ. ಇದನ್ನ ಯಾರು ಹೇಳಿದ್ರಿ ನಿಮಗೆ? ಎಲ್ಲ ಓದ್ಕೊಂಡ್ ಬಂದಿದ್ದೀವಿ. ಇಲ್ಲ, ನಮ್ಮಲ್ಲೆಲ್ಲ ಹಂಗೆ ನಡೆದದ್ರಿ. ನಾವು ಅಷ್ಟೇ ಅಲ್ರಿ, ಎಲ್ಲ ಸ್ವಾಮಿಗಳು ಆ ಥರ ಮಾಡ್ತಾರ್ರಿ ಕೆಲಸ. ಅಂದರೆ ಸದ್ಗುಣಗಳ ದೀಕ್ಷೆಯನ್ನು ಕೊಡೋದು, ದುರ್ಗುಣಗಳ ಭಿಕ್ಷೆಯನ್ನು ಕೇಳ್ಕೊಳ್ಳೋದು. ಇದನ್ನು ಮೊದಲಿಗೆ ಆರಂಭ ಮಾಡಿದವರು ಇಳಕಲ್ಲಿನ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಮಹಾಂತ ಸ್ವಾಮಿಗಳು ಅಂತ ಒಬ್ಬರು ದೊಡ್ಡ ಗುರುಗಳಿದ್ದರು. ಅವ್ರ ಜೋಳಿಗೆ ಹಾಕೊಂಡು ಕಾಳು ಕಡಿಗಳನ್ನು ಬೇಡಲಿಲ್ಲ. ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕ್ರಿ ಅಂದ್ರೆ ಅವರು. ಆ ಒಂದು ಪ್ರೇರಣೆ ಇಟ್ಕೊಂಡು, ಮಹಾಂತ ಅಪ್ಪಾಜಿಯವರ ಪ್ರೇರಣೆ ಇಟ್ಕೊಂಡು ನಾವು ಹಳ್ಳಿಗಳಲ್ಲಿ ಈಗ ಎಲ್ಲ ಯುವಕರೆಲ್ಲರೂ ಈಗ ದುಶ್ಚಟಗಳಿಗೆ ದಾಸರಾಗಕತ್ತಾರ್ರಿ. ಯುವಕರೆಲ್ಲರೂ ಡ್ರಗ್ಸ್ಗೆ ಅಡಿಕ್ಟ್ ಆಗಾಕತ್ತಾರ. ಸೊ ಇಂಥದನ್ನೆಲ್ಲ ಬಿಡಿಸ್ಬೇಕಂತೇಳಿ ನಮ್ಮ ಸಾಯಂಕಾಲ ಪ್ರವಚನ 1 ತಾಸು ಇರ್ತದಲ್ರಿ. ಮುಂಜಾನೆ ಸಾಯಂಕಾಲ ಏನು ಮಾಡೋದು ಅಂಥೇಳಿ ನಾವು ಮನೆಗಳಿಗೆಲ್ಲ ಹೋಗಿ ದುಶ್ಚಟಗಳನ್ನು ಕೇಳ್ಕೊಳ್ಳೋದು, ಸದ್ಗುಣಗಳನ್ನು ನೀಡೋದು, ರುದ್ರಾಕ್ಷಿ ಕೊಡೋದು. ಜನ ನಮ್ಮ ದುಶ್ಚಟ ಹಾಕ್ರಿ ಅಂದ್ರೆ ದಕ್ಷಿಣ ಹಾಕ್ತಾರೆ ರೀ ಅದರೊಳಗೆ, ಜೋಳಿಗೆ ಒಳಗೆ. ಅದೇ ದೊಡ್ಡ ಗಿಡ್ಡೆಲ್ಲ ಬಂದರೂ ನಾವು ಅದನ್ನು ತೊಗೊಂಡು ಮತ್ತೆ ನಾವು ರುದ್ರಾಕ್ಷಿನ ಕಟ್ಟೋದು, ಇಂಥದ್ದೊಂದೆಲ್ಲ ಒಂದು ರುದ್ರಾಕ್ಷಿ ದೀಕ್ಷೆ. ರುದ್ರಾಕ್ಷಿ ದೀಕ್ಷೆ. ಹಾಗೆ ಲಿಂಗ ದೀಕ್ಷೆ. ಲಿಂಗ ದೀಕ್ಷೆನೂ ನಮ್ಮಲ್ಲೆಲ್ಲ ಯೂಶ್ವಲ್ ಎಲ್ಲ ಗುರುಗಳು ಮಾಡ್ತಾರೆ. ನಾವೇನು ಮಾಡೋದು, ನಾವೇನು ಯಾರು ಮಾಡ್ಲಾರ್ದೇನು ಮಾಡ್ತಾ ಇಲ್ರಿ. ಎಲ್ಲ ಮಠಗಳಲ್ಲಿ ಎಲ್ಲ ಸ್ವಾಮೀಜಿಯವರು ಸಣ್ಣ ಪ್ರಮಾಣದಲ್ಲಿ ಆಗಲಿ, ಪ್ರಮಾಣದೊಳಗೆ ಹೆಚ್ಚು ಕಡಿಮೆ ಅದ, ಆದರೆ ಎಲ್ಲರೂ ಮಾಡ್ತಾರೆ. ಎವ್ರಿಬಡಿ ಸಿನ್ಸಿಯರ್ಲಿ ಡೂಯಿಂಗ್ ದ್ಯಾಟ್. ಹೌದು. ಹಾಗೆ ಸ್ವಾಮಿಗಳೇ, ನೀವು ಶೂನ್ಯ ಸಂಸ್ಥೆಯ ಸ್ಥಾಪನೆಯನ್ನು ಕೂಡ ಮಾಡಿದ್ದೀರಾ. ಅದರ ಒಂದು ಮುಖ್ಯ ಉದ್ದೇಶ ಶೂನ್ಯ ಆರ್ಗನೈಸೇಷನ್ ಅಂತ ನಮ್ಮ ಎಲ್ಲ ಬಳಗದವರೆಲ್ಲ ಸೇರಿ ಮಾಡಿದ್ರಿ. ನಾನು ಮಾಡಿಲ್ಲ, ಅದನ್ನು ಎಲ್ಲರೂ ಸೇರಿ ನಮ್ಮ ಮುಂದೆ ಮಾಡ್ಯಾರ ಅಷ್ಟೇ ಅವರು. ಶೂನ್ಯ ಆರ್ಗನೈಸೇಷನ್ ಅಂದ್ರೆ ನಾಯಕರ ತರ. ನಾಯಕ ಏನಿಲ್ರಿ, ನಾವು ಸೇವಕರು. ಅದ್ರೊಳಗೆ ನಾಯಕರು ಅಂತ ಏನಿರಂಗಿಲ್ರಿ. ಅದರ ಮೂಲಕ ನಾವೇನು ಮಾಡೋ, ಶೂನ್ಯ ಅಂದ್ರೆ ಏನು, ಬಸವಣ್ಣವರು ಶುರು ಮಾಡಿರುವಂಥ ಶೂನ್ಯ ಪೀಠ ಅದು. ಅದನ್ನ ಇಂಡಿಕೇಟ್ ಮಾಡ್ತದೆ. ಅದು ನಮ್ಮ ಎಲ್ಲ ವಿರಕ್ತ ಪರಂಪರೆಯವರೆಲ್ಲರೂ ನಾವು ಶೂನ್ಯ ಸಿಂಹಾಸನಾರೋಹಣ ಮಾಡ್ತೀವಿ, ಅದನ್ನು ಇಂಡಿಕೇಟ್ ಮಾಡ್ತದೆ ಅದು. ಆಮೇಲೆ ಶೂನ್ಯ ಅಂದ್ರೆ ಏನೂ ಇಲ್ಲದ್ದು. ಆಮೇಲೆ ಶೂನ್ಯ ಅಂದ್ರೆ ಎಲ್ಲವನ್ನು ಒಳಗೊಂಡದ್ದು. ಈ ಯೂನಿವರ್ಸ್, ಕಾಸ್ಮೋಸ್ ಅಂತ ಏನು ಹೇಳ್ತೀವಲ್ಲ, ಇದು ಸೃಷ್ಟಿ ಆಯ್ತು. ಅದಕ್ಕಿಂತ ಮುಂಚೆ ಏನಿತ್ತು? ಶೂನ್ಯ. ಇದು ಒಂದಲ್ಲ ಒಂದಿನ ಮರ್ಜ್ ಆಗ್ತದೆ, ಇದು ನಾಶ ಆಗ್ತದೆ ಅಂತ ವಿಜ್ಞಾನಿಗಳ ಒಂದು ಡೇಟ್ ಬರೆದಿಟ್ಟಾರೆ. ಅದಾದ್ಮೇಲೆ ಉಳಿಯೋದು ಶೂನ್ಯನೇ. ಅದನ್ನು ಇಂಡಿಕೇಟ್ ಮಾಡಲಿ ಅಂತೇಳಿ ನಾವು ಮಂದಿ ಸ್ವಲ್ಪ ಒಳ್ಳೆಯ ಹೆಸರು ಕೂಡ ತುಂಬಾ ಥಾಟ್ಫುಲ್ ಆಗಿ ಇಟ್ಟಿದ್ದಾರೆ. ಹೌದ್ರಿ ವಿಚಾರ ಮಾಡಿನೇ ಇಟ್ಟಿದ್ರಿ ಅದನ್ನ. ಅದರ ಬಗ್ಗೆ ಹೇಳಿ. ಅದರದ್ದು ಒಂದು ಆರ್ಗನೈಸೇಷನ್ ಇರುತ್ತೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇರುತ್ತೆ, ನಾಟ್ ಟು ಪ್ರಾಫಿಟ್ ಆರ್ಗನೈಸೇಷನ್ ಅದು. ಅದರಲ್ಲಿ ಸುಮಾರು ನಾವು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತೀವಿ, ಎಲ್ಲ ನಮ್ಮ ಯುವಕರೆಲ್ಲರೂ ಅದ್ರ ಜೊತೆಗೆ ವಾಲಂಟಿಯರ್ ಆಗಿ ಕೆಲಸ ಮಾಡಕ್ಕೆ ತಯಾರದಾರ. ಫುಲ್ ಫ್ಲೆಡ್ಜ್ ಆಗಿ ನಾವು ಕೆಲಸ ಮಾಡ್ತಾ ಇಲ್ಲ. 5,000ಕ್ಕೂ ಹೆಚ್ಚು ಜನ ವಾಲಂಟಿಯರ್ಸ್ ಎಲ್ಲ ಅದಾರ್ರಿ. ನಾವು ಫುಲ್ ಫ್ಲೆಡ್ಜ್ ಆಗಿ ಇನ್ನೂ ಕೆಲಸ ನಡೆಸಿಲ್ಲ, ಇನ್ನು ಮುಂದೆ ನಡೆಸ್ತೀವಿ ರೀ. ಅದರದ ಶೂನ್ಯ ಆರ್ಗನೈಸೇಷನ್ ಒಳಗೆ ನಾವೆಲ್ಲ ನಮ್ಮ ಸ್ವಾಮೀಜಿಯವರು ಎಲ್ಲ ನಮ್ದೆಲ್ಲ ಒಂದು ಬಳಗ ಅದ ರೀ. ಏನಂದ್ರೆ ಮೊದಲನೇದಾಗಿ ನಮ್ಮ ಶರಣರ ವಚನಗಳನ್ನು ನಾವು ಅದನ್ನ ಪ್ರಮೋಟ್ ಮಾಡೋದು ಅಂದ್ರೆ ಆ ವರ್ಡ್ ನಾವು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವಿಚಾರ ಮಾಡ್ಬೇಕು. ಯಾಕಂದ್ರೆ ಅದು ಹೆಂಗೂ ಇದ್ದೇ ಇರ್ತದೆ, ಅದು ಜ್ಯೋತಿ ಅದು, ಅದನ್ನ ಎಲ್ಲರಿಗೂ ಮುಟ್ಸೋದಂತ, ಜನರಿಗೆ ಎಲ್ಲ ಮುಟ್ಸೋದು ಅನ್ನೋದು ಒಂದು ಉದ್ದೇಶ.
ಎರಡನೇ ಉದ್ದೇಶ ಏನು ಅಂದರೆ ಸರ್ವಿಸ್ ಮಾಡೋದು, ಸೋಷಿಯಲ್ ಸರ್ವಿಸ್ ಮಾಡೋದು. ಎಲ್ಲ ಕಡೆಗೂ ಅದನ್ನು ಗುರುಗಳದ್ದು ಅಂದರೆ ನಮ್ಮ ಗುರುಗಳಿಂದ ನಾವೇನು ಪಡ್ಕೊಂಡಿರ್ತೀವಿ, ಶರಣರಿಂದ ನಾವೇನು ಪಡ್ಕೊಂಡಿರ್ತೀವಿ ಅದನ್ನು ನಾವು ಮುಟ್ಟಿಸುವಂಥ ಪ್ರಯತ್ನ ಅದು. ಸೊ ಅದರ ಒಂದು ಮುಖ್ಯ ಅದೊಂದು ಅಷ್ಟೇ ಅಲ್ರಿ, ಮತ್ತು ಭಾರತದ ತತ್ವಗಳನ್ನು, ಭಾರತ ಸಂಸ್ಕೃತಿಯನ್ನು, ಆಮೇಲೆ ನಮ್ಮ ಜಾನಪದ ಸಂಸ್ಕೃತಿಯನ್ನು, ಜಾನಪದನೂ ಭಾಳ ಮುಖ್ಯ. ಅದಕ್ಕೆ ಫೋಕ್ಲೋರ್ ಅಂತೀವಿ. ಆ ಫೋಕ್ಲೋರ್ ಎಷ್ಟು ಮುಖ್ಯ ಅಂದರೆ 12ನೇ ಶತಮಾನದ ಶರಣರನ್ನು ಉಳಿಸಿದವರು ಜಾನಪದದವರು, ಹೆಣ್ಮಕ್ಳು, ಗಂಡು ಮಕ್ಕಳು, ರೈತರು, ಅನಕ್ಷರಸ್ಥರು. ಈಗ ಶಾಸನಗಳಿಂದ, ಸ್ಕ್ರಿಪ್ಚರ್ಸ್ಗಳಿಂದ, ತಾಡೋಲೆಗಳಿಂದ ಬಸವಣ್ಣ ಉಳಿದ ಕರೆಕ್ಟ್ ಅದ, ಬಸವಣ್ಣವ್ರು ಉಳಿದ್ರು ಕರೆಕ್ಟ್ ಅದ. ಅದಕ್ಕಿಂತ ಹೆಚ್ಚಾಗಿ ಬಾಯಿಂದ ಬಾಯಿಗೆ ಉಳಿದ್ರು ಅವರು, ಹೃದಯದಿಂದ ಹೃದಯಕ್ಕೆ ಬಂದರು ಬಸವಣ್ಣ. ಹೀಗಾಗಿ ಅವನು ಉಳಿಸ್ಬೇಕು ಅಂತೇಳಿ ಅದರದ್ದು ಕೆಲಸ ನಡೆದದ. ಆಮೇಲೆ ಬೇರೆ ಬೇರೆನೂ ಕೆಲಸ ಮಾಡ್ತೀವಿ ನಾವು. ಈಗ ಅವರೊಂದು ಬಸವಣ್ಣನವರು ನಮ್ಮ ಎಲ್ಲ ಶಿವಶರಣರ ಎಲ್ಲ ಒಂದು ಲೆಗಸಿನ ನೀವೊಂದು ಕಂಟಿನ್ಯೂ ಮಾಡ್ಬೇಕಂತೇಳಿ, ಬರೀ ಅದಷ್ಟೇ ಅಲ್ರಿ, ಎಲ್ಲಾನು ಒಟ್ಟು ಎಲ್ಲ ರೀತಿ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಅದರ ವಿಶೇಷವಾಗಿ ಇದನ್ನ ತಗೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ. ಯಾಕಂದ್ರೆ ಇವತ್ತೆಲ್ಲರೂ ಭಾಳ ಚೇಂಜ್ ಆಗಕತ್ತಾರ್ರಿ. ದ ಹೋಲ್ ಲಾಟ್ ಆಫ್ ಪೀಪಲ್ ಏನದಾರಲ್ಲ ಇವರೆಲ್ಲರೂ ಮಟೀರಿಯಲಿಸ್ಟಿಕ್ ಆಗಕತ್ತಾರ್ರಿ. ಹೌದು, ದೇ ಆರ್ ಬಿಹೈಂಡ್ ದ ಮಟೀರಿಯಲಿಸಮ್. ಅಂದ್ರೆ ಜನಗಳು ವಚನಗಳನ್ನ ತಿಳ್ಕೊತಾರೆ, ಅದನ್ನ ಒಂದು ಕಾರ್ಯರೂಪಕ್ಕೆ ಅವರು ಒಂದು ಎಲ್ಲ ಕಡೆ ಇರ್ತದೆ, ಎಲ್ಲರೂ ಮಾಡ್ಬೇಕು, ಬದಲಾವಣೆ ಆಗ್ಬೇಕ್ರಿ. ಹೌದು, ಬದಲಾವಣೆ ನಮ್ಮಿಂದನೇ ಮೊದಲು ಸ್ಟಾರ್ಟ್ ಮಾಡಬೇಕು ಬದಲಾವಣೆ ಆಕ್ಚುಲಿ. ಹಾಗೆ ನೀವೊಂದು ಡಿಜಿಟಲ್ ಯುಗದಲ್ಲೂ ಕೂಡ ಈ ಒಂದು ಆಧ್ಯಾತ್ಮದ ಪಾತ್ರವನ್ನು ನೀವು ಹೇಗೆ ನೋಡ್ತೀರಾ? ಈ ಒಂದು ಡಿಜಿಟಲ್ ಯುಗದಲ್ಲಿ ನಿಮ್ಮ ಒಂದು ಬಹಳಷ್ಟು ಜನ ಏನಂತಾರೆ, ಈಗ ಯಾರು ಪ್ರವಚನ ಕೇಳಲ್ಲ ಹಂಗ ಹಿಂಗ ಅಂತೆಲ್ಲ ಅಂತಾರೆ. ನಾನಂತೂ ಅದನ್ನು ಒಪ್ಕೊಳ್ಳಂಗಿಲ್ರಿ. ಪ್ರವಚನ ಹೇಳುವಂಗೆ ಹೇಳಿದ್ರೆ ಕೇಳ್ತಾರೆ. ನೀವು ಈಗ ತಾನೇ ನಮಗೂ ಮಾಡಿದ್ರಿ, ಕೇಳ್ತಾನೆ ಇರಬೇಕು ಅನಿಸ್ತು. ಅಂದ್ರೆ ಮುಗಿತಾನೆ ಇರೋದಿಲ್ಲ, ಮುಗಿಯೋದೇ ಇಲ್ಲ ಆಕ್ಚುಲಿ. ನೀವು ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ನಿಮ್ಮ ಒಂದು ಜ್ಞಾನ ಅಷ್ಟು ಆಳವಾಗಿರೋದ್ರಿಂದ. ಆದರೆ ನಾವೇನು ತಿಳ್ಕೊಂಡಿರ್ತೀವಲ್ರಿ ಅದನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡೋದು. ಈಗ ನೀವು ಆಶ್ಚರ್ಯ ಪಡ್ತೀವಿ, ತೇರದಾಳ್ ಅಂತ ಹೇಳಿದ್ನಲ್ರಿ, ಅಲ್ಲಮ ಪ್ರಭುದೇವ್ರ ಮಂದಿರದ ಲೋಕಾರ್ಪಣೆಯೊಳಗೆ ಆ ಊರಿನ ಎಲ್ಲ ಜನ ಎಲ್ಲ ಬಂದು ನನ್ನ ಹತ್ರ ಬಂದ್ರು. ಅಪ್ಪ ಅವ್ರು ನೀವು ನಮ್ಮೂರವ್ರು ಇದ್ದೀರಿ, ಒಂದು ದೊಡ್ಡ ಮಂದಿರ ಕಟ್ಟಿವಿ, 6-7 ಕೋಟಿ ರೂಪಾಯಿ ಖರ್ಚು ಮಾಡಿ, ನೀವು ಇದ್ರದ್ದು ಪ್ರಾರಂಭ ಮಾಡಿರಿ, ಪ್ರವಚನ ಹೇಳ್ರಿ ಅಂತ, ಬಸವ ಪುರಾಣ ಹೇಳ್ರಿ ಅಂತ. ಅವರೆಲ್ಲ ಮೊದಲಿಗೆ ಅವ್ರಿಗೂ ಎಲ್ಲ ಅಧೀರರಾಗಿದ್ದರು. ಅವರು ಜನ ಬರಲ್ಲ. ನಾನು ಹೇಳಿದೆ ಹೊರಗಡೆ ಒಂದು 5 ಎಕರೆ ಒಳಗೆ ಜಾಗ ಇಟ್ಕೊಂಡು ನಾವು ಕಾರ್ಯಕ್ರಮ ಶುರು ಮಾಡೋಣ. ಜನ ಎಲ್ಲಿ ಬರ್ಬೇಕ್ರಿ ಅಪ್ಪ ಅವ್ರ, 70-80 ಮಂದಿ ಬರ್ತಾರೆ, ಹೆಂಗೆ ಆಕೈತ್ರಿ? ಎಲ್ಲ ಬರ್ತಾರಪ್ಪ ಅಂತ ಹೇಳಿದ್ವಿ. ನೀವು ಆಶ್ಚರ್ಯ ಪಡ್ತೀರಿ, 25,000 ಜನ ಸೇರೋವ್ರಿ ಇಲ್ಲಿ ಪ್ರವಚನಕ್ಕೆ. ಇವತ್ತಿಗೂ ನಮ್ಮ ಹತ್ರ ದಾಖಲೆಗಳದಾವ, ಯೂಟ್ಯೂಬ್ನೆಲ್ಲ ನೋಡ್ಬೋದು. 25,000 ಜನ ಸೇರೋವ್ರಿ ಇಲ್ಲಿ. ಹೌದು, ಅದೇ ಈ ಒಂದು ಹಾವೇರಿಯಲ್ಲಿ ವಚನ ವಂದನ ಎಂಬ ವಿನೂತನ ಕಾರ್ಯಕ್ರಮನ ನೀವು ಜರುಗಿಸಿದ್ರ ಅಲ್ವಾ? ಹೌದೌದ್ರಿ. ಹಾವೇರಿ ಒಳಗೆ ಒಂದು ಹುಕ್ಕೇರಿ ಮಠ ಅಂತದ. ಆ ಹುಕ್ಕೇರಿ ಮಠದ ಗುರುಗಳು ಪರಮ ಪೂಜ್ಯ ಶಿವಬಸವ ಸ್ವಾಮಿಗಳು ಅಂತ ಇದ್ದಾರೆ, ದೊಡ್ಡ ಗುರುಗಳು ಅವರು. ಅವ್ರ ನಂತರದಲ್ಲಿ ಶಿವಲಿಂಗ ಸ್ವಾಮಿಗಳು ಅಂತ ಆಗಿದ್ರು. ಅವ್ರ ನಂತರದಲ್ಲಿ ಈಗಿದ್ದವರು ಸದಾಶಿವ ಸ್ವಾಮಿಗಳು ಅಂತೇಳಿ ನಮ್ಮ ಆತ್ಮೀಯ ಗೆಳೆಯರ್ರಿ ಅವರು. ಅವ್ರದ್ದೊಂದು ಗುರುವಂದನ, ಅವ್ರು ಕಟ್ಟಿರುವಂಥ ಶಿಕ್ಷಣ ಸಂಸ್ಥೆದು, ದೊಡ್ಡ ಗುರುಗಳು ಕಟ್ಟಿರುವಂಥ ಶಿಕ್ಷಣ ಸಂಸ್ಥೆದು 50ನೇ ವರ್ಷದ ಕಾರ್ಯಕ್ರಮ ರೀ. ಪ್ರಸಾದ ನಿಲಯದ 75ನೇ ವರ್ಷದ. ಹಿಂಗೆ ಬೇರೆ ಬೇರೆ ಕಾರ್ಯಕ್ರಮ ಇತ್ತು. ಪ್ರವಚನ ಹೇಳಂದ್ರು ಅಲ್ಲಿ ಹೇಳಾಕತ್ತೀವ್ರಿ, ಅಲ್ಲಿ ಜನ ಭಾಳ ಸೇರೋರು. ಅಲ್ಲೆಲ್ಲ 51,000 ಜನ ಸೇರಿ ವಚನ ವಂದನ ಅಂತ ಮಾಡೀವ್ರಿ ನಾವು. ಎಲ್ಲ ಗುರುಗಳಿಗೆ ವಚನಗಳ ದೊಡ್ಡ ಕ್ರೌಡ್ ರೀ. ಮತ್ತು ಇನ್ನೊಂದು ನೋಡ್ರಿ, ಎಷ್ಟು ಭಕ್ತರು, ಅವ್ರ ಗುರುಗಳು ಎಷ್ಟು ಚಲೋ ಅಂದರೆ, ಹೆಲಿಕಾಪ್ಟರ್ ಮೂಲಕ ಗುರುಗಳಿಗೆ ಹೂ ಹಾಕ್ಬೇಕಂದ್ರೆ ಅವ್ರು ಹೇಳಿದ್ರು, ನನಗೆ ಹಾಕೋದು ಬೇಡ, 51,000 ಜನ ಏನು ಸೇರ್ತಾರಲ್ಲ ಅವ್ರ ಮೇಲೆ ಹೂ ಹಾರ್ಸೋಣ. ವಚನಗಳನ್ನು ಯಾರು ಹೇಳುವುದಕ್ಕೆ ಬಂದರು ಅವ್ರ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂ ಹಾರಿಸಿದ್ರು ಅಲ್ಲಿ. ಎಲ್ಲ ಕಾರ್ಯಕ್ರಮ ಅವರು. ಹೌದೌದು, ಆ ಗುರುಗಳದ್ದು ಅವ್ರು ತೂಕದಷ್ಟು ಬೆಳ್ಳಿ ಕೊಟ್ರಲ್ಲಿ ಭಕ್ತರೆಲ್ಲ ಸೇರಿ. ಈಗ ಬೆಳ್ಳಿ ಬಂಗಾರ ಅಂದರೆ ಇದೆ ದಸಕಂತದ ರೇಟ್ ಎಲ್ಲ ಸಿಕ್ಕಾಪಟ್ಟಿ ಹೈಕ್ ಆಗ್ಯದ, ಜಂಪ್ ಆಗೈತಿ, ಭಾಳ ಕಾಸ್ಟ್ಲಿ ಅಂತೀವಿ. ಅಂಥದ್ರೊಳಗೆ ಅವರು ತೂಕದಷ್ಟು ಬೆಳ್ಳಿ ಕೊಟ್ಟರು. ಆ ಗುರುಗಳ ಎಲ್ಲವನ್ನು ಸಮಾಜಕ್ಕೆ ಕೊಟ್ಟರು ಬಿಡ್ರಿ. ಅವರು ಬಡ ಮಕ್ಕಳ ಕಲ್ಯಾಣಕ್ಕಾಗೆ ಕೊಟ್ಟರು. ಆ ನಿಮಿತ್ತವಾಗಿ ವಚನ ವಂದನ ಅಂತ ಮಾಡಿದೀವಿ ನಾವು. ಅದನ್ನು ನೀವು ನೋಡಿರಿ ಕಾಣ್ತದೆ. ಅದನ್ನು ವಚನ ವಂದನ ಅನ್ನೋದು ಒಂದು ಕಾನ್ಸೆಪ್ಟ್ ಇರೋದು. ಅಂದರೆ ಎಲ್ಲರೂ ಸೇರಿ ಏಕಕಾಲಕ್ಕೆ ವಚನ ಹೇಳೋದು ಭಕ್ತಿಯಿಂದ. ಎಷ್ಟೋ ಜನ ಅದನ್ನ ಹೇಳ್ತಾ ಕಣ್ಣೀರು ಸುಧಾ ಹಾಕಿದ್ರು ಅಂತ ಹೇಳ್ತಾರೆ ಆನಂದದಿಂದ. ಸೊ ಅದು ನೀವು ಇವತ್ತಿಗೂ ಒಂದು ಕ್ಲಿಪ್ ನೋಡ್ಬೋದು. ನೀವು 51,000 ಜನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಯೂಟ್ಯೂಬ್ ಅಲ್ಲೆಲ್ಲ ಅವೈಲೇಬಲ್ ಇದೆ. ಸೊ ಯಾರು ಹಾವೇರಿ ಸ್ವಾಮೀಜಿ ಅವರು, ನಮ್ಮದು ಯೂಟ್ಯೂಬ್ ಚಾನಲ್ ಏನೋ ನಾವು ಇನ್ನೂ ಮಾಡಿಲ್ಲ, ನಿಮ್ದೇ ಒಂದು ಚಾನಲ್ ಇಲ್ಲ, ಬಟ್ ಒಂದು ಹಾವೇರಿ ನಡೆದಿರೋ ಒಂದು ವಚನ ವಂದನ ಚಾನಲ್ ಒಳಗೆ ಇರ್ಬೋದ್ರಿ ಅದು.
ಆ ಮಠದ ಅವರು ಎಲ್ಲ ಅವ್ರ ಸಂಘಟನೆ ನಾವು ಪ್ರವಚನ ಹೇಳಿದ್ರಿ ಅಂದ್ರೆ ಒಂದು ವಚನ ನಾವು ಮಾಡಿವಿ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಿಗುತ್ತೆ ಜನಗಳಿಗೆ. ಆ ಮಠದ ಪೇಜ್ ಒಳಗೆ ಸಿಗ್ಬೋದ್ರಿ ಅದು. ಹೌದು, ಇನ್ನೊಂದ್ಸಲ ಮಠದ ಹೆಸರು ಹಾವೇರಿ ಹುಕ್ಕೇರಿ ಮಠ ಅಂತ. ಹಾವೇರಿ ಹುಕ್ಕೇರಿ ಮಠ. ಆ ಒಂದು ಹಾವೇರಿ ಹುಕ್ಕೇರಿ ಮಠ ನೀವೊಂದು ಅದನ್ನ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ ನೀವೇನು ಬೇಕಾದ್ರೆ ಒಂದು ವಚನ ವಂದನಾ ಕಾರ್ಯಕ್ರಮ ಅಂತ ನೋಡಿದ್ರೆ ಅದರ ಬಗ್ಗೆ ನಿಮಗೆ ಬಹಳ ಸಂಕ್ಷಿಪ್ತ ಸಿಗ್ಬೋದು, ಸಿಗ್ತದ ಯೂಟ್ಯೂಬ್ ಒಳಗೆಲ್ಲ ಅದ ರೀ ಅದು. ಹೌದು. ಹಾಗೆ ಸ್ವಾಮಿಗಳೇ, ಇಂದಿನ ಪೋಷಕರಿಗೆ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ನಿಮ್ಮ ಸಲಹೆ ಏನು? ಮೊದಲು ಪೋಷಕರು ಅಳವಡಿಸ್ಕೋಬೇಕ್ರಿ. ಅದೇ ಮೇನ್ ಥಿಂಗ್ ರೀ. ನೀವು ಟಿ ವಿ ನೋಡ್ಬೇಡ ಅಂತೇಳಿ ನೀವೇ ಟಿ ವಿ ನೋಡ್ಕೊಂಡು ಕೂತ್ರಿ ಅಂದ್ರೆ ಮಗ್ಳು ಬಂದು ಅವರು ಕೂತ್ಕೋತಾರೆ. ನೀವು ಮಗ್ಳು ಕೂತ್ಕೊಂಡು ನೀವೇ ಪುಸ್ತಕ ಓದಾಕತ್ತಾರೆ ಅಂದರೆ ಒಂದಿನ 2 ದಿನ ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ ಅವರು. 3-4 ದಿನ ಮತ್ತೆ ಇಗ್ನೋರ್ ಮಾಡ್ತಾರೆ. 5-6ನೇ ದಿನ ಅವರು ಒಂದು ಪುಸ್ತಕ ಹಿಡ್ಕೊಂಡು ಬಂದು ಕೂತ್ಕೋತಾರೆ. ನೀವು ಮಾಡಿದಾಗ ಮಾಡ್ತಾರೆ. ನೀವು ಮನೆ ಮೊದಲ ಪಾಠಶಾಲೆ ಅಂತಾನೆ ಹೇಳ್ತಾರೆ. ಅದೇ ಪೋಷಕರು ಪಾಲಕರು ಮೊದಲು ಅವರು ಓದ್ಬೇಕ್ರಿ. ನೀವು ಬರೀ ನೀನು ಓದು ನೀನು ಅಭ್ಯಾಸ ಮಾಡೋದ್ರಲ್ಲ, ಅವ್ರಿಗೆ ಅಭ್ಯಾಸ ಮಾಡುವಂಥ ಒಂದು ಆಂಬಿಯನ್ಸ್ನ ಕ್ರಿಯೇಟ್ ಮಾಡಬೇಕು. ಪೋಷಕರೆಲ್ಲ ಎಲ್ಲಿ ಎಡುತ್ತಾರೆ ಅಂದರೆ ಅವ್ರು ಹೇಳಿ ಕೂತ್ಕೊಂಡ್ಬಿಡ್ತಾರೆ. ಓದಂತ ಅವ್ರು ಹೇಳಿರಾಗಲ್ಲ. ನೀನು ಒಂದು ಯಾವುದೋ ಕಾದಂಬರಿ ಓದ್ಕೊತ ಕೂತ್ಕೊಂಡ್ರಿ ಅಂದರೆ ಅವ್ರಿಗೆ ಟೆಕ್ಸ್ಟ್ ಬುಕ್ ಓದ್ಕೊಂಡು ಕೂತ್ಕೋತಾರೆ. ನೀವು ಅಂಗೈಗಳಿಗೆ ಇಷ್ಟಲಿಂಗವನ್ನು ಹಿಡ್ಕೊಂಡು ಕೂತ್ಕೊಂಡ್ರಿ ಅಂದರೆ ಅವರು ಲಿಂಗ ಪೂಜೆ ಮಕ್ಕಳು ನೋಡಿ ಕಲಿಯೋದು. ಹೌದು. ಅವರು ಯೂಶಲಿ ಮಕ್ಕಳಲ್ಲಿ ಏನಾಯ್ತು, ಅವ್ರು ಇಮಿಟೇಟ್ ಮಾಡ್ತಾರೆ. ಹೌದು. ಆಮೇಲೆ ಇಮಿಟೇಟನ್ನು ಅನುಕರಣೆ ಅದು ಬರ್ತಾ ಅನುಸಂಧಾನಕ್ಕೆ ಹೋಗ್ಬೇಕು ಅದು. ಹೌದು. ಅದಕ್ಕೆ ನಾನು ಪೋಷಕರಲ್ಲಿ ಅದನ್ನೇ ಹೇಳೋದು, ನೀವು ಮಕ್ಕಳಿಗೆ ನೀವು ಏನು ಹೇಳ್ತೀರಿ ಅದನ್ನು ಕೇಳಲ್ಲ. ಅವ್ರಿಗೆ ಏನು ಹೇಳ್ತೀರಿ ಅವರು ಅದನ್ನು ಕೇಳಲ್ಲ. ನೀವು ಏನು ಮಾಡ್ತೀರಿ ಅದನ್ನು ಮಾಡ್ತಾರೆ. ಸೊ ಆ ರೀತಿ ಒಳಗೆ ಎಲ್ಲ ಪಾಲಕರು ವಿಚಾರ ಮಾಡಿದ್ರು ಅಂದರೆ ಮಕ್ಕಳು ಕಲಿಬೋದು ರೀ. ಭಾಳ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇದು ಒಳ್ಳೆಯ ಮಾತು. ಆ್ಯಕ್ಚುಲಿ ಮಕ್ಕಳುಗಳು ಮನೆಯ ಮೊದಲ ಪಾಠಶಾಲೆ ಅಂತಲೇ ಹೇಳ್ತಾರೆ. ಸೊ ಮಕ್ಕಳುಗಳು ಓದಿ ಕಲಿಯೋಕ್ಕಿಂತ ನೋಡಿ ಕಲಿತಾರೆ. ಆ್ಯಕ್ಚುಲಿ ಅದನ್ನು ಬೇಗ ಗ್ರಾಸ್ ಮಾಡ್ತಾರೆ. ಸೊ ನೀವು ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ನೀವು ಒಂದು ಕರೆಕ್ಟಾಗಿ ನೀವು ನಡ್ಕೊಳ್ಳೋದ್ರಿಂದ ಅವರು ಅದನ್ನು ಪಾಲನೆ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಸೊ ಹಾಗೆ ಗುರುಗಳೇ, ಈ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಸೊ ಕಡೆಯದಾಗಿ ನಮ್ಮ ಯುವ ಜನತೆಗೆ, ಹಾಗೆ ಒಂದು ನಮ್ಮ ಅಪ್ಪು ರೇಡಿಯೋ ನೋಡ್ತಾ ಇರೋ ನಮ್ಮ ಒಂದು ಕಾರ್ಯಕ್ರಮ ವೀಕ್ಷಿಸುತ್ತಿರೋರಿಗೆ ನೀವು ನೀಡಲು ಬಯಸುವ ಒಂದು ಮುಖ್ಯ ಸಂದೇಶ ಏನು? ನಾನು ನೀಡುವಂಥ ಸಂದೇಶ ಅಂತ ಏನಿಲ್ಲ ರೀ, ನಾನು ಒಂದು ಸಜೆಷನ್ ಅಂತ ಹೇಳ್ಬೋದು. ಸಲಹೆ ಸಂದೇಶ ಅಂತ ಏನಿಲ್ಲ ರೀ, ಅದು ನಮ್ಮ ಇನ್ನರ್ ಕೋರ್ ಅಂತ ಒಂದದ, ಒಳಗಡೆ ಒಂದು ಅಂತರ್ಧ್ವನಿ ಅಂತ ಇರ್ತದೆ. ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡ್ಕೊತ, ಅದರ ಬಗ್ಗೆ ನೀವು ಸಾಧನೆಯನ್ನು ಮಾಡ್ಕೊತ ಹೋದ್ರಿ ಅಂದರೆ ಒಂದು ಬೆಳಕು ಕಾಣಿಸ್ತದೆ. ಅದಕ್ಕೆ ಸೆಲ್ಫ್ ರಿಯಲೈಸೇಷನ್ ಅಂತ ಕರಿತೀವಿ. ನೀವು ಇಷ್ಟಲಿಂಗ ಪೂಜೆ ಮಾಡೋದರಿಂದ ಅದನ್ನು ಮಾಡ್ಕೋಬೋದು, ಧ್ಯಾನ ಮಾಡೋದರಿಂದ ಮಾಡ್ಬೋದು, ಒಂದು ಮೆಡಿಟೇಷನ್ ಮಾಡೋದರಿಂದ ನೀವು ಮಾಡ್ಬೋದು. ಬೇರೆ ಬೇರೆ ಸಾಧನೆಗಳಿದಾವೆ, ಭಾಳ ಸಾಧನೆಗಳಿದಾವೆ. ನಿಮಗೆ ಯಾವುದು ಕಂಫರ್ಟೇಬಲ್ ಅನ್ನಿಸ್ತದೆ, ಯು ಕ್ಯಾನ್ ಗೋ ಫರ್ದರ್. ನೀವು ಅದರಿಂದ ಮುಂದುವರಿತಾ ಹೋಗ್ಬೋದು. ಅಲ್ಲಿ ನಿಮಗೊಂದು ಬೆಳಕು ಕಾಣಿಸ್ತದೆ. ಅದಕ್ಕೆ ನಾನು ಏನು ಸಂದೇಶ ಅಂತ ಏನಿಲ್ಲ ರೀ, ಜಸ್ಟ್ ಓದ್ತಾ ಹೋಗ್ಬೇಕು ಪುಸ್ತಕಗಳನ್ನು. ನಿಮ್ಗೆ ಗೈಡ್ ಮಾಡ್ತಾ ಹೋಗುತ್ತೆ. ಒಂದು ಸಲಹೆ ಅಂದರೆ ಓದಬೇಕು. ದಿನಕ್ಕೆ ಒಂದು 10 ಪುಟನಾದರೂ ಓದುವಂಥ ಒಂದು ರೂಢಿ ಇಟ್ಕೋಬೇಕು. ಓದಿನೇ ನಿಮ್ಮ ಪುಸ್ತಕನ ನಿಮ್ಗೆ ಗೈಡ್ ಮಾಡ್ತದೆ. ಹೌದು. ಈಗಿನ ಕಾಲದ ಮಕ್ಕಳಿಗೆ ಕೂರಿಸಿ ಪುಸ್ತಕ ಓದಿಸೋದೇ ಒಂದು ದೊಡ್ಡ ಅಡ್ವೆಂಚರ್ ಅಂತಾನೆ ಹೇಳ್ಬೋದು. ರೀತಿ ಹರ್ಕ್ಯುಲಿಯನ್ ಟಾಸ್ಕ್ ಮಕ್ಕಳಿಗೆ ನೀವು ಪುಸ್ತಕ ಕೊಟ್ಟು ಓದಿಸೋದು. ಅದನ್ನ ನಾನು ಹೇಳಿದ್ಮೇಲೆ, ನೀವು ಓದೋ ಕಲ್ಚರ್ ಅಂದರೆ ಮನೆ ತುಂಬ ಬರೀ ಪುಸ್ತಕ ಇಡಬೇಕು. ನೀವು ಪುಸ್ತಕಗಳನ್ನು ಓದ್ತಾ ಕೂಡಬೇಕು. ಅವ್ರು ಒನ್ ಡೇ ಅವರು ಅದನ್ನ ಇಮಿಟೇಟ್ ಮಾಡ್ತಾರೆ. ಅಳವಡಿಸ್ಕೊತಾರೆ. ಎಷ್ಟು ಸಾಧ್ಯದಷ್ಟು ಆಧ್ಯಾತ್ಮದ ಕಡೆಗೆ ವಾಲ್ಬೇಕ್ರಿ ಮನುಷ್ಯ. ಹೌದು. ಇಲ್ಲ ಅಂದ್ರೆ ನೀವು ಎಷ್ಟು ಗಳಿಸಿದ್ರು ಕೂಡ ಅದಕ್ಕೆ ನೆವರ್ ಎಂಡಿಂಗ್ ಸ್ಟೋರಿ ಅದು. ಈಗ ನೋಡಿ, ವಿಶ್ವದ ಶ್ರೀಮಂತ ವ್ಯಕ್ತಿಯನ್ನು ಹೋಗಿ ಕೇಳ್ರಿ ನೀವು, ಅವ್ರಿಗೆ ಇನ್ನೂ ದುಡ್ಡು ಬೇಕಾಗೇನೆ ಇದೆ, ಇನ್ನೂ ಬೇಕನ್ನೋದ್ರೊಳಗೆ ಇದ್ದಾರೆ. ಆಮೇಲೆ ಇನ್ನೂ ಅದನ್ನ ಉಳಿಸ್ಕೋಬೇಕು ಅನ್ನೋದ್ರೊಳಗೆ ಅದಾರ. ಸೊ ಅದ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಒಳಗಡೆ ಒಂದು ಇನ್ನರ್ ಪೀಸ್ ಅಂತ ಇರ್ತದಲ್ರಿ, ಶಾಂತಿ, ಅದನ್ನು ನಾವು ಕಂಡ್ಕೋಬೇಕು. ಅದಕ್ಕೆ ಅವರೆಲ್ಲ ಮತ್ತು ಅದೆಲ್ಲ ಸಿಂಹಾಸನ ಎಲ್ಲ ಬಿಟ್ಟು ಬಂದ್ರಲ್ರಿ ಅವರು. ಬಂಗಾರ ಸಿಂಹಾಸನ ಬಿಟ್ಟು ಬಂದರು. ದೊಡ್ಡ ರಾಜರೆಲ್ಲ ಬಿಟ್ಟು ಬಂದು ಕೆಲಸ ಮಾಡ್ಕೋತ ಶುರು ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಇದೆಲ್ಲ ಒಂದಿನ ಇದು ಅರ್ಥ ಇರಲಾರದಿದು, ಒಳಗಡೆ ಒಂದು ಬೆಳಕೈತಿ, ಅದನ್ನ ತಿಳ್ಕೊಂಡು ಆರಾಮಾಗಿರೋಣಪ್ಪ ಅಂತ ಗುಡಿಸಲ್ದಾಗಿದ್ದರು ಅವರು. ಅರಮನೆಯೊಳಗೆ ಇರಲಾರ್ದಂಥ ಆನಂದ ಗುಡಿಸಲ್ದಾಗ ಸಿಕ್ಕದ ಅವರಿಗೆ. ಹೌದು. ನಾವೀಗ ಗುಡಿಸ್ಲ ತೆಗೆದು ಅರಮನೆ ಕಟ್ಟಬೇಕಂತ ನಾವು ಹೊರಟೀವಿ. ಅವ್ರ ಅರಮನೆಯೊಳಗೆ ಏನಿಲ್ಲ ಅಂತ ಗುಡಿಸ್ಲ ಕಟ್ಟಕ್ಕೆ ಬಂದ್ರಿ ಅವರು. ಸೊ ಮೂಲ ನೇಚರ್ಗೆ ಬಂದರು ಅವರು. ಅದಕ್ಕೆ ಇನ್ನರ್ ಕೋರ್ ಅಂತಾರೆ.
ಇನ್ನರ್ ಕೋರ್ ಅಂದರೆ ಒಳಗಡೆ ಒಂದು ಬೆಳಕೈತಿ, ಅದನ್ನು ನಾವು ಅದನ್ನು ನಾವು ಇದು ಮಾಡ್ಕೋಬೇಕಂತ. ಹೌದು. ಸೊ ಫ್ರೆಂಡ್ಸ್, ನಿಮಗೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಪೂಜ್ಯ ಸ್ವಾಮಿಗಳು ಈ ಒಂದು 12ನೇ ಶತಮಾನದ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ ಹೀಗೆ ಹಲವಾರು ಶರಣರಲ್ಲಿ ಉದ್ಭವಿಸಿದ ವಚನ ತತ್ವವನ್ನು ಇಂದಿನ ಯುಗದಲ್ಲಿ ಜೀವಂತವಾಗಿಟ್ಟುಕೊಂಡು ಜನಮಾನಸಕ್ಕೆ ತಲುಪಿಸುತ್ತಿರುವ ಮಹನೀಯರು ನಮ್ಮ ಒಂದು ಪೂಜ್ಯ ಮಹಾಂತ ಪ್ರಭು ಮಹಾಸ್ವಾಮಿಗಳು. ಸೊ ಪೂಜ್ಯ ಮಹಾಸ್ವಾಮಿಗಳೇ, ನಿಮ್ಮ ಒಂದು ಈ ಒಂದು ಅಮೂಲ್ಯ ಸಂದೇಶ ಎಲ್ಲರಿಗೂ ಒಂದು ಮುಟ್ಟಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ನಿಮ್ಮ ಒಂದು ಅಮೂಲ್ಯವಾದ ಸಮಯನ ತಗೊಂಡು ನಮ್ಮ ಇಲ್ಲಿ ಆಸ್ಟ್ರೇಲಿಯಾದೊಳಗೆ ನಾವು ಈ ಒಂದು ಎಲ್ಲ ನಮ್ಮ ಒಂದು ಬಳಗ ಐತಲ್ರಿ, ಇದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು 25, 27, 28 ವರ್ಷಗಳಿಂದ. ಓಕೆ. ನನಗೆ ಇದನ್ನೆಲ್ಲ ನೋಡಿದಾಗ ಒಂದು ಅನಿಸ್ತದೆ, ನೀವು ಭಾರತಕ್ಕೆ ಬಂದ್ರಿ ಅಂದರೆ, ನೀವು ದೆಹಲಿಗೋ ಮುಂಬೈಗೋ ಬೆಂಗಳೂರಿಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸಂಗಿಲ್ಲ, ಅಲ್ಲಿ ನಿಮ್ಗೆ ಯುರೋಪ್ ಕಾಣಿಸ್ತದೆ. ಯುರೋಪ್ ಕಾಣ್ತಾ ಇದೆ, ಅಲ್ಲಿ ವೆಸ್ಟರ್ನೈಸ್ ಆಗ್ತಾ ಇದೆ. ಇಲ್ಲಿ ನೀವು ಮೊನ್ನೆ ಮೆಲ್ಬೋರ್ನಲ್ಲಿದ್ದೆ, ಇವತ್ತು ಸಿಡ್ನಿಯಲ್ಲಿದ್ದೀನಿ. ಇಲ್ಲಿ ನನಗೆ ಏನು ಕಾಣಿಸ್ತಾ ಇದೆ, ಇಲ್ಲಿ ಭಾರತ ಕಾಣಿಸ್ತಾ ಇದೆ. ನಿಮಗೆ ಭಾರತಕ್ಕೆ ಬಂದಂಗೆ ಆಗ್ತಿದೆ. ನಿಮ್ಮ ಭಾರತದಲ್ಲಿ ನಿಮಗೆ ಪಾಶ್ಚಾತ್ಯ ಲೋಕಕ್ಕೆ ಎಲ್ಲ ಅಲ್ಲ, ಒಂದಿಷ್ಟು ಜನ ಅಲ್ಲಿ ಹೋದ್ರಿ ಅಂದ್ರೆ ಅದೆಲ್ಲರೂ ಹಂಗೆ ಆಗಿದ್ದಾರೆ. ಈಗ ನಿಮಗೆ ಭಾರತ ಕಾಣಿಸಲ್ಲ, ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅವರೆಲ್ಲರೂ ಅಲ್ಲಿ ಯುರೋಪ್ ಮಾಡಕತ್ತಾರ್ರಿ. ಇಲ್ಲೆಲ್ಲರೂ ನೀವು ದೊಡ್ಡ ಸಿಟಿ ಒಳಗಿದ್ರು ಕೂಡ ಮನೆಯೊಳಗೆ ಮಹಾಮಣಿ ಅನ್ನೋ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿ ನೀವು ಭಾರತೀಕರಣ ಮಾಡಕತ್ತೀರಲ್ಲ, ಅದು ದ್ಯಾಟ್ ಈಸ್ ಟು ಬಿ ಅಪ್ರಿಷಿಯೇಟೆಡ್. ಅದು ಅಪ್ರಿಷಿಯೇಟ್ ಆಗಬೇಕು, ಅದು ಎಲ್ಲರಿಗೂ ಒಳ್ಳೇದಾಗಲಿ. ಯಾಕಂದರೆ ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲೆಲ್ಲ ಇನಿಷಿಯೇಟ್ ಮಾಡ್ಯಾರಲ್ರಿ ಆ ಟೈಮ್ನೊಳಗೆ, ಎಲ್ಲ ಗುರುಗಳನ್ನು ಕರೆಸಿ ಭಕ್ತಿಯಿಂದ ಆ ಒಂದು ಮೂಲ ಬೇರನ್ನು ಮರೆತಿಲ್ಲ ಅವರು, ಆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಆಸ್ಟ್ರೇಲಿಯಾ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಭಕ್ತರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಈ ಲೆಗಸಿನ ಇದು ನಿರಂತರವಾಗಿ ಮುಂದುವರಿಸಲಿ ಅಂತಲೇ ನಾನು ಬಯಸ್ತೀನಿ ಅವ್ರಿಗೆ. ಖಂಡಿತ ಸ್ವಾಮಿಗಳೇ. ಆ್ಯಕ್ಚುಲಿ ಸ್ವಾಮಿಗಳು ನೋಡೋದಕ್ಕೆ ನಮಗಂತೂ ವಿವೇಕಾನಂದ ಸ್ವಾಮಿಗಳನ್ನ ನೋಡ್ದಂಗೆ ಆಗುತ್ತೆ. ಮಾತಾಡ್ತಾ ಇದ್ರೆ ಅವರ ಪ್ರವಚನ ಕೇಳ್ತಾನೆ ಇರಬೇಕು, ಮುಗಿಯೋದೇ ಇಲ್ಲ ಅನ್ಸುತ್ತೆ ಸ್ವಾಮಿಗಳೇ. ನಿಮ್ಮ ಒಂದು ಅಮೂಲ್ಯ ಸಮಯನ ತಗೊಂಡು ನಮ್ಮ ಒಂದು ಅಪ್ಪು ರೇಡಿಯೋಗೆ ನೀವು ನನಗೆ ಸಂದರ್ಶನ ಕೊಟ್ಟಿರೋದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು.